ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಶಟಾನನಂ ಕುಂಕುಮರಕ್ತಂ ಮಹಾಮದಿಂ ದಿವ್ಯ ಮಯೂರ್ವಾಹನಂ ರುದ್ರಶೇಷಣಂ ಸುರಸೇನಾಥಂ ಗುಹಂ ಸದಾಹಂ ಶರಣಂ ಪ್ರಪದ್ಯೆ. ಕಾಲಚಕ್ರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ. 15/9/2025 21/9/2025 ತನಕ ಇರ್ತಕ್ಕಂತಹ ವಾರದ ಭವಿಷ್ಯ ಗೋಚಾರ ಫಲಗಳು ಹೇಗಿರುತ್ತೆ ಅಂತ ನೋಡೋದಕ್ಕಿಂತ ಮುಂಚೆ ಈ ವಾರದ ವಿಶೇಷಗಳು ಏನಿದೆ ಅಂತ ನೋಡೋಣ. ಈ ವಾರದಲ್ಲಿ ತುಂಬ ವಿಶೇಷವಾಗಿ 16/9/2025 ಅಂದರೆ ಮಂಗಳವಾರ ಬರ್ತಕ್ಕಂತಹ ಶುಕ್ರ ಜಯಂತಿ, ಶುಕ್ರ ಗ್ರಹದ ಹುಟ್ಟುಹಬ್ಬ ಅಂತ ಹೇಳ್ತೀವಿ. ಹಾಗಾಗಿ 16/9/2025 ಮಂಗಳವಾರ ದಿನಾಂಕ ನೀವು ಶುಕ್ರ ಜಯಂತಿ ದಿನ ನಿಮ್ಮ ಮನೆಗಳಲ್ಲಿ ಪಂಚದೀಪಗಳು ಅಂತ 5 ದೀಪಗಳು ಮಣ್ಣಿನ ಹಣತೆಯಲ್ಲಿ ಅಥವಾ ಬೆಳ್ಳಿ ದೀಪಗಳು ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ತುಪ್ಪದಲ್ಲಿ ದೀಪ ಹಚ್ಚಿ ಶುಕ್ರನ ಧಾನ್ಯವಾದ ಅವರೆಕಾಳನ್ನು 1 kg ಅಥವಾ 1/4 kg ಅದನ್ನ ಪೂಜೆಯಲ್ಲಿ ಇಟ್ಟು ಅದನ್ನ ಹಸುವಿಗೆ ಸೇವನೆ ಮಾಡೋದ್ರ ಮುಖಾಂತರವಾಗಿ ಖಂಡಿತವಾಗ್ಲೂ ಕೂಡ ಶುಕ್ರ ಸಂಬಂಧವಾದ ಎಲ್ಲಾ ದೋಷಗಳನ್ನು ಕೂಡ ದೂರ ಮಾಡತಕ್ಕಂಥದ್ದು ಶುಕ್ರ ಜಯಂತಿ ದಿನ ಬರುವ 16/9/2025 ಮಂಗಳವಾರದಂದು ಈ ಒಂದು ಶುಕ್ರ ಜಯಂತಿ ಬರೋದ್ರಿಂದ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಶುಕ್ರ ಸಂಬಂಧವಾದ ಎಲ್ಲಾ ದೋಷಗಳನ್ನು ಕಲತ್ರಕಾರಕ, ಗೃಹಕಾರಕ, ವಾಹನಕಾರಕ ಮತ್ತು ಸ್ತ್ರೀ ಸಂಬಂಧ ಆರೋಪಗಳಾಗಿರ್ಬೋದು, ಮನೆ ಕಟ್ಟಕ್ಕಾಗ್ತಾ ಇಲ್ಲ ಅಂತಕ್ಕಂಥವ್ರು, ಇಂಟೀರಿಯರ್ ವ್ಯಾಪಾರ ವಹಿವಾಟು ಮಾಡ್ತಕ್ಕಂಥವ್ರು, ಚಿತ್ರ ನಟ ನಟಿಯರು, ಚಿತ್ರರಂಗದಲ್ಲಿರ್ತಕ್ಕಂಥವ್ರು, ಕಲಾರಂಗದಲ್ಲಿರ್ತಕ್ಕಂಥವ್ರಿಗೆ ಈ ರೀತಿಯಾದ ಒಂದು ಶುಕ್ರ ಜಯಂತಿ ದಿನಾಂಕ ಒಂದು ಪರಿಹಾರ ಮಾಡಿದ್ದಾದರೆ ಖಂಡಿತವಾಗ್ಲೂ ಕೂಡ ಶುಭವನ್ನ ಉಂಟು ಮಾಡ್ತಕ್ಕಂಥದ್ದಾಗಿರುತ್ತೆ. ಎಲ್ಲರೂ ಕೂಡ ಬಳಸ್ಕೊಳ್ಳಿ, ಒಳ್ಳೆಯದಾಗಲಿ. ಹಾಗೆಯೇ ಸ್ನೇಹಿತರೆ, 21ನೇ ತಾರೀಕು ಮಹಾಲಯ ಅಮಾವಾಸ್ಯೆ ಇದೆ. 21ನೇ ತಾರೀಕು ಭಾನುವಾರ ಮಹಾಲಯ ಅಮಾವಾಸ್ಯೆ, ಇದು ದೊಡ್ಡ ಅಮಾವಾಸ್ಯೆ ಅಂತ ಹೇಳ್ತೀವಿ. ಪಿತೃಗಳಿಗೆ ಎಡೆ ಹಾಕುವಂಥದ್ದಾಗಲಿ, ನಿಮ್ಮ ಪದ್ಧತಿಯ ಪ್ರಕಾರವಾಗಿ ಆಚಾರ ವಿಚಾರಗಳನ್ನು ಏನು ಹಿರಿಯರು ನಿಮಗೆ ಹೇಳ್ಕೊಟ್ರು, ಪೂರ್ವಜರು ನಿಮಗೆ ಹೇಳ್ಕೊಟ್ರು ಹಾಗೆ ಮುಂದುವರಿಸಿ ಖಂಡಿತವಾಗ್ಲೂ ಕೂಡ. ಇಲ್ಲಪ್ಪ ನಾವು ಯಾವ ಒಂದು ಅವರ ತಿಥಿಗಳು ಮಾಡೋದಿಲ್ಲ ಅಂತಕ್ಕಂಥವ್ರು, ವರ್ಷಕ್ಕೊಮ್ಮೆ ಏನೋ ಗೊತ್ತಿಲ್ಲ, ಯಾವ ತಿಥಿ ಗೊತ್ತಿಲ್ಲ, ಯಾವ ತಿರ್ಕೊಂಡ್ರು ಗೊತ್ತಿಲ್ಲ ಅಂತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಕೂಡ ಬರುವ 21ನೇ ತಾರೀಕು ಭಾನುವಾರದಂದು ಮಹಾಲಯ ಅಮಾವಾಸ್ಯೆ ದಿನದಂದು ಖಂಡಿತವಾಗ್ಲೂ ಕೂಡ ಅವ್ರನ್ನ ನೆನಪಿಸ್ಕೊಂಡು ಅವರ ಫೋಟೋ ಗೀಟೋ ಏನೋ ಇತ್ತು ಅಂದರೆ ಅವ್ರು ಎಡೆ ಹಾಕ್ತಿರೋ ಅಥವಾ ಅವ್ರ ಇಷ್ಟವಾದ ಒಂದು ವಸ್ತುಗಳು ಏನು ಇಡ್ತಿರೋ ಅದನ್ನು ಇಟ್ಟು ಪೂಜಿಸಿ ನಂತರವಾಗಿ ಅದನ್ನ ದಾನ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಅವರ ಆಶೀರ್ವಾದಕ್ಕೆ ಖಂಡಿತವಾಗ್ಲೂ ಕೂಡ ನಿಮಗೆ ಸಿಗುತ್ತೆ. ಅಥವಾ ಅನಾಥ ಆಶ್ರಮಗಳಿಗೆ ನೀವು ಇದನ್ನ ದಾನ ಮಾಡ್ಬೋದು, ಅವರ ಹೆಸರಿಗೆ ನೀವು ಅನ್ನದಾನವನ್ನ ಮಾಡ್ಬೋದು ಖಂಡಿತವಾಗ್ಲೂ ಕೂಡ. ತದನಂತರ ಬರ್ತಕ್ಕಂತಹ ಏನಿವತ್ತು ನವರಾತ್ರಿ ಪ್ರಾರಂಭ 22ನೇ ತಾರೀಕಿಂದ, ಅದು ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀವಿ. ಹಾಗೇನೇ ಸ್ನೇಹಿತರೆ, ಬಹಳಷ್ಟು ಜನ ಬೇಡಿಕೆಯಿಂದ ಇವತ್ತು ನೋಡಿ ನಾನು ಸಿಸೇರಿಯನ್ ಡೇಟ್ ಹೇಳಿದೆ, ಅದೆಲ್ಲ ಕೂಡ ತುಂಬ ಚೆನ್ನಾಗಿ ಮೂಡಿ ಬರುತ್ತೆ ಅಂತ ಹೇಳಿ ಅವರೆಲ್ಲ ಕೂಡ ನಮಗೆ ಫೋನ್ ಮಾಡಿ ಹೇಳ್ತಿದ್ರ. ತುಂಬ ಸಂತೋಷಕರವಾದ ಒಂದು ವಿಚಾರ ಅದು. ಈ ವಾರದಲ್ಲಿ 16/9/2025 ಮಂಗಳವಾರ ಪುನರುಷ ನಕ್ಷತ್ರ ಬರುತ್ತೆ. ಮಧ್ಯಾಹ್ನ 1 ರಿಂದ 2 ಗಂಟೆವರೆಗೂ ಧನುಸು ಲಗ್ನ ಬರುತ್ತೆ, ಒಳ್ಳೆ ಲಗ್ನ ಅದು. ಈ ಒಂದು ಸಮಯದಲ್ಲಿ ಸಿಸೇರಿಯನ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಆ ಮಗುವಿನ ಜಾತಕ ಒಳ್ಳೆ ರಾಜಯೋಗದಲ್ಲಿರುತ್ತೆ ಖಂಡಿತವಾಗ್ಲೂ ಕೂಡ. ಹಾಗೆಯೇ 17ನೇ ತಾರೀಕು 17/9/2025 ಬುಧವಾರ ಪುಷ್ಯ ನಕ್ಷತ್ರ ಬರುತ್ತೆ. ಬೆಳಿಗ್ಗೆ 9 ರಿಂದ 10 ಗಂಟೆವರೆಗೂ ಇರತಕ್ಕಂತಹ ತುಲಾ ಲಗ್ನದಲ್ಲಿ ಸಿಸೇರಿಯನ್ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಆ ಮಗುವಿನ ಜಾತಕ ಕೂಡ ರಾಜಯೋಗದಲ್ಲಿರುತ್ತೆ ಖಂಡಿತವಾಗ್ಲೂ ಕೂಡ. 20/9/2025 ಶನಿವಾರ ಪುಬ್ಬ ನಕ್ಷತ್ರ ಮಧ್ಯಾಹ್ನ 12:30ರಿಂದ 1:30 ಗಂಟೆವರೆಗೂ ಇರತಕ್ಕಂತಹ ಧನುಷು ಲಗ್ನ ಖಂಡಿತವಾಗ್ಲೂ ಕೂಡ. ಇದು ಕೂಡ ಒಳ್ಳೆ ರಾಜಯೋಗ, ಎಲ್ಲ ದೋಷವನ್ನು ಕೂಡ ದೂರ ಮಾಡಿ ಒಳ್ಳೆ ಲಗ್ನ ಗುರುತಿಸಿ ನಿಮಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಈ ಒಂದು ವಾರದಲ್ಲಿ. ಈ 3 ದಿನಗಳು ಕೂಡ ಸಿಸೇರಿಯನ್ ಮಾಡೋದಕ್ಕೆ ಅತ್ಯಂತ ಶುಭ ದಿನ. ಇದೆಲ್ಲರೂ ಕೂಡ ಬಳಕೆ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ವಾರದ ಭವಿಷ್ಯ ಕಾರ್ಯಕ್ರಮದಲ್ಲಿ 15/9/2025 21/9/2025 ವಾರದ ಭವಿಷ್ಯ ಕಾರ್ಯಕ್ರಮದಲ್ಲಿ ಖಂಡಿತವಾಗ್ಲೂ ಕೂಡ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಾಧಿಪತಿ ಆದ ಕುಜಗ್ರಹ ಸಪ್ತಮ ಭಾವದಲ್ಲಿ ಗೋಚರಿಸ್ತಕ್ಕಂಥದ್ದು. ಆ ಕುಜನಿಗೆ ಗುರು ವೀಕ್ಷಣೆ ಇರ್ತಕ್ಕಂಥದ್ದು, ಗುರು ದೃಷ್ಟಿಯಿಂದ ಎಲ್ಲಾ ದೋಷ ಕೂಡ ಪರಿವರ್ತನೆ ಆಗ್ತಕ್ಕಂಥದ್ದು. ಆದ್ರೆ ಏಳುವರೆ ಶನಿ ಒಂದು ಕಡೆ ಕಾಟ ಕೊಟ್ಟರೆ ಕೂಡ ಖಂಡಿತವಾಗ್ಲೂ ಅನಾವಶ್ಯಕ ಖರ್ಚುಗಳು ಒಂದು ಕಡೆ ಬಂದರೂ ಕೂಡ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣ ಕೂಡ ಬಂದು
ತಲುಪುವಂಥದ್ದು, ತಕ್ಕ ಮಟ್ಟಿಗೆ ಬಂದು ತಲುಪುವಂಥದ್ದು. ಧನಾಧಿಪತ್ಯ ಶುಕ್ರ ಕೂಡ ಬಲವಾಗಿರ್ತಕ್ಕಂಥದ್ದು. ಪಂಚಮದಲ್ಲಿ ಕೇತು ಒಟ್ಟಿಗೆ ಇದ್ರೂ ಕೂಡ ಸತಿಪತಿ ಕಲಹ, ಕುಟುಂಬದಲ್ಲಿ ಅಶಾಂತಿ, ಕಿರಿಕಿರಿ, ಈ ರೀತಿ ಅಲ್ಲೋಲ ಕಲ್ಲೋಲ ಒಂದು ಕಡೆ ಇದ್ರೂ ಕೂಡ ಗುರು ದೃಷ್ಟಿಯಿಂದ ಎಲ್ಲ ದೋಷ ಕೂಡ ದೂರವನ್ನ ಮಾಡಿ ಒಂದು ಯೋಗವನ್ನ ಕೊಡ್ತಕ್ಕಂಥದ್ದು ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಹಾಗೆಯೇ ದಶಮ ದೃಷ್ಟಿ ಅಂದ್ರೆ ದಶಮಕ್ಕೆ ಕುಜನ ವೀಕ್ಷಣೆ, ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಅನುಕೂಲ ಮತ್ತು ವ್ಯಾಪಾರ ವಹಿವಾಟುಗಳಲ್ಲಿ ಒಳ್ಳೆ ಯಶಸ್ಸು, ಕೀರ್ತಿ, ಸಂಪತ್ತು, ಸಕಲ ಸಂಪತ್ತು, ಐಶ್ವರ್ಯನ ಕೊಡ್ತಕ್ಕಂಥದ್ದು ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಖಂಡಿತವಾಗ್ಲೂ ಕೂಡ ಉದ್ಯೋಗ ಪ್ರಾಪ್ತಿ, ಕೆಲಸ ಇಲ್ಲದೆ ಇರತಕ್ಕಂಥವ್ರಿಗೆ, ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯನ್ನ ಉಂಟು ಮಾಡತಕ್ಕಂಥದ್ದು ಕುಜನ ವೀಕ್ಷಣೆಯಿಂದ. ರಾಶಿಯಾಧಿಪತಿ ಕುಜ ದಶಮ ಸ್ಥಾನಕ್ಕೆ ವೀಕ್ಷಣೆ ಇರೋದ್ರಿಂದ ಸೊ ಖಂಡಿತವಾಗ್ಲೂ ಕೂಡ ಒಳ್ಳೆ ಉದ್ಯೋಗ ಪ್ರಾಪ್ತಿಯನ್ನ ಕೊಡ್ತಕ್ಕಂಥದ್ದು. ಹಾಗೆಯೇ ಪಂಚಮದಲ್ಲಿರ್ತಕ್ಕಂತಹ ಶುಕ್ರ ಮತ್ತು ಕೇತು ಪುರುಪುಣ್ಯದ ಸ್ಥಾನ ಅಂತ ಹೇಳ್ತೀವಿ. ಅದೃಷ್ಟ, ಯಶಸ್ಸು, ಕುಲದೇವರ ಸ್ಥಾನ ಅಂತ ನಾವೇನು ಹೇಳ್ತೀವಿ, ಕುಲದೇವರ ಅನುಗ್ರಹನ ಪಡ್ಕೊಳ್ಳುವಂಥದ್ದು. 6ನೇ ಭಾವದಲ್ಲಿರ್ತಕ್ಕಂಥ ಬುಧ ಮತ್ತು ಆದಿತ್ಯ, ಬುಧ ಆದಿತ್ಯೋಗ, ಸತ್ತು ಜಯ ವಿಜಯವನ್ನು ಸಾಧಿಸ್ತಕ್ಕಂಥದ್ದು. 10ನೇ ಮನೆಯಲ್ಲಿರ್ತಕ್ಕಂಥ ರಾಹು ಗ್ರಹ ಖಂಡಿತವಾಗ್ಲೂ ಕೂಡ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಗೊಂದಲ, ಕಿರಿಕಿರಿ ಇದ್ರೂ ಕೂಡ ಸಹ ಉದ್ಯೋಗದಿಂದ ಅಂದ್ರೆ ದುರ್ಫಲಗಳು ಅನುಭವಿಸಿದ್ರು ಕೂಡ ಗುರು ದೃಷ್ಟಿಯಿಂದ ಆ ಒಂದು ಸಮಸ್ಯೆಗಳು ಕೂಡ ದೂರ ಆಗುವಂಥದ್ದು ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಒಟ್ಟಾರೆಯಾಗಿ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಮುಟ್ಟಿದ್ರೆ ಮುನಿಬೇರು ಮತ್ತು ಉತ್ತರಾಣಿ ಬೇರನ್ನ 1 ಇಂಚು ಸಂಗ್ರಹ ಮಾಡಿ ಅದಕ್ಕೆ ಹಳದಿ ದಾರವನ್ನು ಸುತ್ತಿ ಸಿದ್ಧಿ ಮಾಡಿ ಕೊರಳಲ್ಲಿ ಧರಿಸ್ಕೊಳ್ಳಿ ಅಥವಾ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿ ಖಂಡಿತವಾಗ್ಲೂ ಕೂಡ ಒಳ್ಳೆ ಅನುಕೂಲ ತಂದುಕೊಡುವಂಥದ್ದಾಗಿರುತ್ತೆ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಸೊ 9ರ ಸಂಖ್ಯೆ ಮತ್ತು 6, 5ರ ಸಂಖ್ಯೆ ಒಳ್ಳೆ ಯಶಸ್ಸನ್ನ ಕೊಡ್ತಕ್ಕಂಥ ಒಂದು ಸಂಖ್ಯೆಗಳಾಗಿರುತ್ತೆ. ಕೆಂಪು, ಪಿಂಕ್, ಯೆಲ್ಲೋ, ಆರೆಂಜ್, ಬಿಳಿ ಬಣ್ಣಗಳು ಒಳ್ಳೆ ಅದೃಷ್ಟ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಶುಭವಾಗಲಿ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಾಧಿಪತಿಯಾದ ಶುಕ್ರ ಗ್ರಹ ಚತುರ್ಥ ಭಾವದಲ್ಲಿ ಗೋಚರಿಸ್ತಕ್ಕಂಥದ್ದು. ವಾಹನ ಖರೀದಿ, ಭೂ ಖರೀದಿ ಮಾಡುವಂಥದ್ದು, ಸುಖ ಶಾಂತಿ ನೆಮ್ಮದಿಯಿಂದ ಇರ್ತಕ್ಕಂಥದ್ದು. ಹಾಗೆಯೇ 6ನೇ ಭಾವದಲ್ಲಿರ್ತಕ್ಕಂತಹ ಕುಜಗ್ರಹ ಉದ್ಯೋಗಕಾರಕ ಕುಜ ಉದ್ಯೋಗ ಸ್ಥಾನದಲ್ಲಿರ್ತಕ್ಕಂಥ ಒಳ್ಳೆ ಉದ್ಯೋಗ ಪ್ರಾಪ್ತಿಯನ್ನ ಉಂಟು ಮಾಡತಕ್ಕಂಥದ್ದು. ಭಾಗ್ಯದಲ್ಲಿರ್ತಕ್ಕಂಥ ಕುಜನ ವೀಕ್ಷಣೆ ಏನಿದೆ ಇವತ್ತು ತಂದೆ ಕಡೆಯಿಂದ ಅನಾನುಕೂಲ, ಕಿರಿಕಿರಿ ಉಂಟು ಮಾಡುವಂಥದ್ದು. ಪಂಚಮದಲ್ಲಿರ್ತಕ್ಕಂಥ ಬುಧ ಮತ್ತು ಆದಿತ್ಯ, ಬುಧ ಆದಿತ್ಯೋಗ, ಸುಖ ಶಾಂತಿ ನೆಮ್ಮದಿ, ಬುದ್ಧಿವಂತಿಕೆಯಿಂದ ಒಳ್ಳೆ ಧೈರ್ಯದಿಂದ ಮುನ್ನುಗ್ಗಿ ಮಾಡುವಂಥದ್ದು. ಖಂಡಿತವಾಗ್ಲೂ ಕೂಡ ಯಶಸ್ಸು, ಧನ, ಪಂಚಮಾಧಿಪತಿಯಾದ ಬುಧ ಗ್ರಹ ಧನ ಪ್ರಾಪ್ತಿ ಮತ್ತೆ ಹಣದ ಸಮಸ್ಯೆ ಪೂರೈಸ್ತಕ್ಕಂಥದ್ದು. ವ್ಯಾಪಾರ ವಹಿವಾಟು ಹೆಚ್ಚು ಲಾಭ ತಂದುಕೊಡುವಂಥದ್ದು. ಕುಟುಂಬದಲ್ಲಿ ಶುಭ ಕಾರ್ಯ ಪ್ರಯತ್ನ ಮಾಡುವಂಥದ್ದು. ಗೋಚಾರದಲ್ಲಿರ್ತಕ್ಕಂಥ ಗುರುಬಲ, ಶನಿ ಬಲದಿಂದ, ರಾಹು ಕೇತು ಬಲದಿಂದ ಶುಭ ಅಶುಭ ಎರಡೂ ಕೂಡ ಸಮಾನವಾಗಿ ಭಾವಿಸ್ತಕ್ಕಂಥ ಒಂದು ವಾರವಾಗಿರುತ್ತೆ ವೃಷಭ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಒಟ್ಟಾರೆ ಕೇತು ವಾಹನಕಾರಕ ಶುಕ್ರನ ಜೊತೆ 4ನೇ ಮನೆಯಲ್ಲಿ ಇರೋದ್ರಿಂದ ವಾಹನ ಕಲವಾಗ್ತಕ್ಕಂಥದ್ದು, ವಾಹನದಲ್ಲಿ ಅಪಘಾತಗಳು ಸಂಭವಿಸ್ತಕ್ಕಂಥದ್ದು. ಹಾಗೆಯೇ 4ನೇ ಮನೆಯಲ್ಲಿರ್ತಕ್ಕಂಥ ಶುಕ್ರ ಗೃಹ ನಿರ್ಮಾಣ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಮಾಡುವಂತಹ ಒಂದು ಅದ್ಭುತವಾದ ವಾರ ಅಂತಕ್ಕಂಥದ್ದು ಇರುತ್ತೆ. ಖಂಡಿತವಾಗ್ಲೂ ಕೂಡ ಪಿತೃಪಕ್ಷ ಸಂದರ್ಭದಲ್ಲಿ ಇದೆಲ್ಲ ಕೂಡ ಯೋಗ ಕೂಡಿ ಬರುವಂಥದ್ದು ವೃಷಭ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಒಟ್ಟಾರೆಯಾಗಿ ಈ ಒಂದು ವಾರದಲ್ಲಿ ಒಳ್ಳೆ ವಿದ್ಯೆ ಪ್ರಾಪ್ತಿ, ಮಕ್ಕಳಿಗೆ ಒಳ್ಳೆ ಅನುಕೂಲ, ಮಕ್ಕಳು ಬುದ್ಧಿವಂತರಾಗಿ ನಡ್ಕೊಳ್ಳುವಂಥದ್ದು, ಹಣದ ಸಮಸ್ಯೆ ಪೂರೈಸ್ತಕ್ಕಂಥದ್ದು, ಕುಟುಂಬದಲ್ಲಿ ಶುಭ ಕಾರ್ಯಯತ್ನ ಮತ್ತು ಏನಾದರೂ ನೀವು ಹೊಸ ಪ್ರಯತ್ನಗಳು ಮಾಡೋದಾದ್ರೆ ಖಂಡಿತವಾಗ್ಲೂ ಕೂಡ ಮಾಡಿ ಸಕ್ಸಸ್ಸನ್ನು ಉಂಟು ಮಾಡುತ್ತೆ. ವಾಕ್ಚಾತುರ್ಯ, ನಿಮ್ಮ ಮಾತಿಗೆ ಬೆಲೆ ಸಿಗತ್ತೆ. ನಿಮ್ಮ ಅಕ್ಕಪಕ್ಕದವರಿಂದ ನಿಮಗೆ ಒಳ್ಳೆ ಅನುಕೂಲ ತಂದು ಕೊಡುತ್ತೆ. ನಿಮಗೆ ಮತ್ತು ಅವರ ವಿಶ್ವಾಸದಿಂದ ನಡವಳಿಕೆಗಳು ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಕೂಡ ದುಡ್ಡು ಕಾಸು ಎಲ್ಲಾದ್ರೂ ಕೇಳಿದರೆ ಆ ಒಂದು ದುಡ್ಡು ಕಾಸು ಬಂದು ತಲುಪುವಂಥದ್ದು. ಲೋನ್ ಅಪ್ಲೈ ಮಾಡಿದರೆ ಖಂಡಿತವಾಗ್ಲೂ ಕೂಡ ಲೋನ್ ತಲುಪುವಂಥದ್ದು. ಮತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಕುಂದುಕೊರತೆಗಳು ಇರೋದ್ರಿಂದ ಆರೋಗ್ಯ ಪ್ರಾಪ್ತಿಗೋಸ್ಕರ ಓಂ ಶರವಣ ಭವಾಯ ನಮಃ ಅಂತಕ್ಕಂಥ ಮಂತ್ರ, ಓಂ ಸುಬ್ರಹ್ಮಣ್ಯ ನಮಃ ಅಂತಕ್ಕಂಥ ಮಂತ್ರ ಯಥೇಚ್ಛವಾಗಿ ಪಠನೆ ಮಾಡ್ಕೊಳ್ಳಿ. ಈ ಒಂದು ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ನೆಲ್ಲಿ ಬೇರು ಮತ್ತು ತುಳಸಿ ಬೇರು 1 ಇಂಚು ಸಂಗ್ರಹ ಮಾಡಿ ಹಳದಿ ದಾರವನ್ನು ಸುತ್ತಿ ಕೊರಳಲ್ಲಿ ಧರಿಸ್ಕೊಳ್ಳಿ ಅಥವಾ ಪರ್ಸಲ್ಲಿ ಇಟ್ಕೊಳ್ಳಿ, ಬೀರುವಲ್ಲಿ ಇಟ್ಕೊಂಡು ಪೂಜೆ ಮಾಡಿ. ಹಾಗೆಯೇ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ 2, 3, 5, 6ರ ಸಂಖ್ಯೆ ತುಂಬಾ ಅನುಕೂಲ ತಂದು ಕೊಡುವಂಥದ್ದು. ಕ್ರೀಮ್, ಬಿಳಿ, ಗ್ರೇ ಮತ್ತು ನೀಲಿ ಮತ್ತು ಹಸಿರು ಬಣ್ಣದ ಬಟ್ಟೆಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು ನಿಮಗೆ ಒಳ್ಳೆ ಅದೃಷ್ಟ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ. ವೃಷಭ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಶುಭವಾಗಲಿ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಾಧಿಪತಿಯಾದ ಬುಧ ಗ್ರಹ ಚತುರ್ಥ ಭಾವದಲ್ಲಿ ಉಚ್ಚವಾಗಿ ಗೋಚರಿಸ್ತಕ್ಕಂಥದ್ದು. ರಾಶಿಯಲ್ಲೇ ಬುಧ ಮತ್ತು
ರವಿಗ್ರಹ ಬಲವಾಗಿರ್ತಕ್ಕಂಥದ್ದು ರಾಶಿಯಲ್ಲೇ ಗುರುಚಂದ್ರ ಯೋಗ ಗಜಕೇಶ್ವರಿ ಯೋಗದಿಂದ ಪ್ರಾರಂಭ ಆಗ್ತಕ್ಕಂಥ ಒಂದು ವಾರವಾಗಿರುತ್ತೆ ನಿಮ್ಮ ರಾಶಿಯಲ್ಲಿ. ಸೊ ಒಟ್ಟಾರೆಯಾಗಿ ವಿಜಯವನ್ನು ಸಾಧಿಸ್ತಕ್ಕಂಥದ್ದು, ಬೇರೆ ಬೇರೆ ದೋಷಗಳನ್ನು ದೂರ ಮಾಡ್ತಕ್ಕಂಥದ್ದು. ಇಲ್ಲಿವರೆಗೂ ಸ್ವಲ್ಪ ಹಣದ ಸಮಸ್ಯೆ, ಕಿರಿಕಿರಿ, ಕಿತಾಪತಿ ಆಗ್ತಾ ಇತ್ತು, ಕೌಟುಂಬಿಕವಾಗಿ ವ್ಯಾಪಾರದಲ್ಲಿ ನಷ್ಟ ಸಂಭವಿಸ್ತಾ ಇತ್ತು. ಬಟ್ ಈ ವಾರದಿಂದ ನಿಮಗೆ ವ್ಯಾಪಾರದಲ್ಲಿ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥದ್ದು, ಸುಖ ಶಾಂತಿ ನೆಮ್ಮದಿಯಿಂದ ಇರ್ತಕ್ಕಂಥದ್ದು, ಭೂ ಖರೀದಿ ವಾಹನ ಖರೀದಿ ಮಾಡೋ ಒಂದು ಯೋಗ ತಂದುಕೊಡುವಂಥದ್ದು, ವ್ಯಾಪಾರ ವಹಿವಾಟುಗಳಲ್ಲಿ ಹೆಚ್ಚು ಲಾಭ ದೊರೆಯುವಂಥ ಒಂದು ವಾರವಾಗಿರುತ್ತೆ ಖಂಡಿತವಾಗ್ಲೂ ಕೂಡ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಹಾಗೆಯೇ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಹೋದರ ಕಲಹ, ಸ್ತ್ರೀ ಸಂಬಂಧ ಆರೋಪಗಳು, ಅಕ್ಕ ತಂಗಿಂದಿರಿಂದ ಸ್ವಲ್ಪ ಗೊಂದಲ, ಕಿರಿಕಿರಿ ಆಗುವಂಥದ್ದು, ಇವರ ಒಂದು ಜಾತಕದ ಪ್ರಕಾರವಾಗಿ ದಶಾಭುಕ್ತಿ ಅನುಕೂಲವಾಗಿದ್ದರೆ ಯಾವುದೇ ಸಮಸ್ಯೆಗಳಿದ್ರು ದೂರ ಆಗುವಂಥದ್ದು. ಪಿತೃಸ್ಥಾನದಲ್ಲಿರ್ತಕ್ಕಂಥ ರಾಹು ತಂದೆ ಕಡೆಯಿಂದ ಸ್ವಲ್ಪ ಅನಾನುಕೂಲ, ತಂದೆಗೆ ಕಂಟಕ ಎಲ್ಲ ಕೂಡ ಇರುತ್ತೆ. ಮಕ್ಕಳಿಂದ ಅಶಾಂತಿ, ಕಿರಿಕಿರಿ, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಕ್ರಿಯೇಟ್ ಆಗುವಂಥದ್ದಾಗಿರುತ್ತೆ. ಒಟ್ಟಾರೆಗೆ 5ನೇ ಮನೆಯಲ್ಲಿ ಕುಜ ಇದ್ರೂ ಸಹ ಗುರು ವೀಕ್ಷಣೆಯಿಂದ ಬರ್ತಕ್ಕಂಥ ಸಮಸ್ಯೆಗಳು, ಮಕ್ಕಳಿಂದ ಆರೋಪಗಳು, ಮಕ್ಕಳು ಏನಿವತ್ತು ದ್ವೇಷಿಸ್ಕೊಂಡಿದ್ದಾರೆ ಆ ಒಂದು ದ್ವೇಷವನ್ನು ದೂರ ಮಾಡ್ತಕ್ಕಂಥದ್ದು ಗುರು ದೃಷ್ಟಿಯಿಂದ ಖಂಡಿತವಾಗ್ಲೂ ಕೂಡ ಒಳ್ಳೆ ಬುದ್ಧಿವಂತಿಕೆಯಿಂದ ನಡ್ಕೊಳ್ಳುವಂಥದ್ದು, ಹೈಯರ್ ಎಜುಕೇಷನ್ ಅಭಿವೃದ್ಧಿನ ಉಂಟು ಮಾಡ್ತಕ್ಕಂಥದ್ದು ಈ ಒಂದು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಹಾಗೆ 8ನೇ ಮನೆಗೆ ಕುಜ ವೀಕ್ಷಣೆ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಅಣ್ಣ ತಮ್ಮಂದರ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಕ್ರಿಯೇಟ್ ಆಗೋದ್ರಿಂದ ಸ್ವಲ್ಪ ತಾಳ್ಮೆಯಿಂದ ಇರಿ. ಸೋತಷ್ಟು ಗೆಲ್ಲುವಂಥದ್ದು ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಅಣ್ಣ ತಮ್ಮಂದರ ವಿಚಾರದಲ್ಲಿ ಖಂಡಿತವಾಗ್ಲೂ ಕೂಡ. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ತುಳಸಿ ಬೇರು, ತುಂಬೆ ಬೇರನ್ನು ಒಂದೊಂದು ಇಂಚು ಸಂಗ್ರಹ ಮಾಡಿ ಹಳದಿ ದಾರವನ್ನು ಸುತ್ತಿ ಪರ್ಸಲ್ಲಿ ಅಥವಾ ದೇವ್ರ ಮನೆಯಲ್ಲಿ ಪೆಟ್ಟಿಗೆಯಲ್ಲಿ ಇಟ್ಕೊಂಡು ಪೂಜೆ ಮಾಡೋದ್ರ ಮೂಲಕವಾಗಿ ಸೊ ಬರ್ತಕ್ಕಂಥ ಯೋಗಗಳು, ಆಗ್ತಕ್ಕಂಥ ದೋಷಗಳು ಏನಿದೆ ದೂರ ಆಗುವಂಥದ್ದು ಖಂಡಿತವಾಗ್ಲೂ ಕೂಡ. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ 2, 5, 1 ಒಳ್ಳೆ ಅಭಿವೃದ್ಧಿಯನ್ನು ಉಂಟು ಮಾಡ್ತಕ್ಕಂಥದ್ದು. ಹಸಿರು ಮತ್ತು ಗ್ರೇ, ಕ್ರೀಮ್, ಹಳದಿ ಬಣ್ಣಗಳು ಒಳ್ಳೆ ಅದೃಷ್ಟ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರು 15, 16ನೇ ತಾರೀಕು ನೀರಲ್ಲಿ ಅಪಾಯ ಕಾದಿದೆ. ಖಂಡಿತವಾಗ್ಲೂ ಕೂಡ ಅನಾವಶ್ಯಕ ಖರ್ಚುಗಳು, ಗುರು ಹಿರಿಯರಿಂದ ಶಾಪ ತಟ್ಟತ್ತೆ. ಖಂಡಿತವಾಗ್ಲೂ ಕೂಡ ಸ್ತ್ರೀ ಸಂಬಂಧ ಅವರ ಆರೋಪಗಳು ಬರ್ತಕ್ಕಂಥದ್ದು, ವಾಗ್ದೋಷ, ಏನೇ ಮಾತಾಡಿದ್ರು ಕೆಟ್ಟದಾಗ್ಬಿಡುತ್ತೆ. ಹುಷಾರಾಗಿ ನೋಡ್ಕೊಂಡು ಮಾತಾಡಿ, ಹಿಂದೆ ಮುಂದೆ ನೋಡ್ಕೊಂಡು ಮಾತಾಡಿ. ಸಹೋದರ ಪ್ರಾಪ್ತಿ, ಅಣ್ಣ ತಮ್ಮನ ವಿಚಾರದಲ್ಲಿ ಒಳ್ಳೆ ಅನುಕೂಲ, ಯಶಸ್ಸು, ಕೀರ್ತಿ, ಸಂಪತ್ತನ್ನು ಉಂಟು ಮಾಡ್ತಕ್ಕಂಥದ್ದು, ಒಡವೆಗಳು ಸೇರುವಂಥದ್ದು. ಏನಾದರೂ ನಿಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ಚಿನ್ನದ ಆಭರಣ ಮತ್ತು ಬೆಳ್ಳಿ ಆಭರಣಗಳನ್ನು ಖಂಡಿತವಾಗ್ಲೂ ಕೂಡ ಖರೀದಿ ಮಾಡುವಂಥ ಒಂದು ಯೋಗ ತಂದು ಕೊಡುವಂಥದ್ದು ಕಟಕ ರಾಶಿಯಲ್ಲಿ ಇರತಕ್ಕಂಥವರಿಗೆ. ಆದರೆ ಕುಟುಂಬದಲ್ಲಿ ಸ್ವಲ್ಪ ಕಿರಿಕಿರಿ, ಕಿತಾಪತಿ, ಅಷ್ಟಮದಲ್ಲಿರ್ತಕ್ಕಂಥ ರಾಹು ಮೃತ್ಯು, ಅಪಮೃತ್ಯು ದೋಷವನ್ನು ಕೂಡ ಉಂಟು ಮಾಡ್ತಕ್ಕಂಥ ಒಂದು ವಾರವಾಗಿರುತ್ತೆ ಕಟಕ ರಾಶಿಯಲ್ಲಿ ಇರತಕ್ಕಂಥವರಿಗೆ. 4ನೇ ಮನೆಯಲ್ಲಿ ಕುಜ, ಕಾರಕೋ ಭಾವನಾಸ್ತಿ, ಭೂಮಿಗೆ ಸಂಬಂಧವಾಗಿ ವ್ಯಾಜ್ಯವನ್ನು ಉಂಟು ಮಾಡ್ತಕ್ಕಂಥದ್ದು. ಇಲ್ಲಿವರೆಗೂ ಮಾಡೋಣ, ಹೋಗೋಣ, ಒಳ್ಳೇದು ಮಾಡೋಣ ಅಂತಕ್ಕಂಥವ್ರು ಅಣ್ಣ ತಮ್ಮದರಾಗಲಿ, ಅಥವಾ ನೀವೇನಾದರೂ ಅಡ್ವಾನ್ಸ್ ಏನಾದ್ರು ಕೊಟ್ಟಿದ್ರು ವಾಹನ ಖರೀದಿಗೆ, ಅದು ಭೂ ಖರೀದಿಗೆ, ರಿಯಲ್ ಎಸ್ಟೇಟಲ್ಲಿ ಇರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ. ಹಣ ಮುಂಗಡವಾಗಿ ಕೊಡಬಾರ್ದು ಖಂಡಿತವಾಗ್ಲೂ ಕೂಡ. ಚೆಕ್ ಆಗಿರ್ಬೋದು, DD ಆಗಿರ್ಬೋದು, ಇದನ್ನು ಕೊಟ್ಟು ನೀವೇನು ಅಗ್ರಿಮೆಂಟ್ ಹಾಕುವಂಥದ್ದು ಒಳ್ಳೆಯದು ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಒಟ್ಟಾರೆಯಾಗಿ ಭೂ ವಿಚಾರದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ. ಆತುರಪಟ್ಟು ನೀವೇನಾದರೂ ಈ ಸಂಬಂಧವಾಗಿ ನೀವೇನಾದರೂ ಅಡ್ವಾನ್ಸ್ ಕಟ್ಟುವಂಥದ್ದಾಗಲಿ, ಅಗ್ರಿಮೆಂಟ್ ಹಾಕುವಂಥದ್ದಾಗಲಿ ನಿಷಿದ್ಧ ಈ ವಾರ ಖಂಡಿತವಾಗ್ಲೂ ಕೂಡ ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ನೀರು ತೀರದಲ್ಲಿ, ನದಿಯ ತೀರದಲ್ಲಿ, ಹೊಲದ ತೀರದಲ್ಲಿ, ಸಮುದ್ರ ತೀರದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಎಚ್ಚೆತ್ಕೋಬೇಕು ಕಟಕ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಜಲಕಂಟಕ ದೋಷ, ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದ್ದು ಕಟಕ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಕೂಡ ಬಿಳಿ ಎಕ್ಕದ ಬೇರು, ಬೇವಿನ ಬೇರು ಒಂದೊಂದು ಇಂಚು ಸಂಗ್ರಹ ಮಾಡಿ, ಸೊ ಹಳದಿ ದಾರವನ್ನು ಸಿದ್ಧಿಸಿ ದೇವಿಯ ಪೂಜೆ, ದೇವಿ ಆರಾಧನೆ ಮಾಡೋದ್ರ ಮೂಲಕವಾಗಿ ಖಂಡಿತವಾಗ್ಲೂ ಕೂಡ ಓಂ ಸರ್ವ ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕಿ ಶರಣ್ಯತೆ ಎಂಬಕ್ಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತಕ್ಕಂಥ ಮಂತ್ರ ಪಠನೆ ಮಾಡಿ ಕಟಕ ರಾಶಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ 5, 6, 1 ಸಂಖ್ಯೆ ಒಳ್ಳೆ ಅದೃಷ್ಟ ತಂದುಕೊಡುವಂಥದ್ದು. ಬಿಳಿ, ಗ್ರೀನ್, ಗ್ರೇ, ಪಿಂಕ್ ಬಣ್ಣಗಳು ಹೆಚ್ಚು ಅದೃಷ್ಟ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ ಕಟಕ ರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಒಟ್ಟಾರೆಯಾಗಿ ಮೃತ್ಯು ದೋಷವನ್ನು ನಿವಾರಣೆ ಮಾಡೋದಕ್ಕೆ ಓಂ ನಮಃಶಿವಾಯ ಅಂತಕ್ಕಂಥ ಮಂತ್ರವನ್ನು ಕೂಡ ಪಠನೆ ಮಾಡಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗಲಿ ಕಟಕ ರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲೇ ಇರ್ತಕ್ಕಂಥ ಶುಕ್ರ, ಕೇತು ಗ್ರಹ ಸ್ತ್ರೀ ಸಂಬಂಧ ಆರೋಪಗಳು, ಸತಿಪತಿ ಕಲಹ, ಗಂಡ ಹೆಂಡತಿ ಸಮಸ್ಯೆಗಳು ಹೆಚ್ಚು
ಮುಂದುವರಿಯುವಂಥದ್ದು. ಹಾಗೆಯೇ ಸ್ನೇಹ ವರ್ಗದಿಂದ ದೋಷ, ನಂಬಿಕೆ ದ್ರೋಹ, ಮೋಸ, ವಂಚನೆಗೆ ಒಳಗಾಗುವಂಥದ್ದು ಸಿಂಹರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಅಷ್ಟಮ ಶನಿಯ ಪ್ರಭಾವದಿಂದ ಇನ್ನಷ್ಟು ಅನಾನುಕೂಲ, ಕಿರಿಕಿರಿ, ಕಿತಾಪತಿ, ಮೃತ್ಯು, ಅಪಮೃತ್ಯು ದೋಷಕ್ಕೊಳಗಾಗುವಂಥದ್ದು, ಎಲ್ಲವನ್ನು ಕೂಡ ಕಳ್ಕೊಳ್ಳುವಂಥದ್ದು, ಇಲ್ಲ ಸಲ್ಲದ ಆರೋಪಗಳು ಹುಡ್ಕೊಂಡ್ ಬರುವಂಥದ್ದು ಸಿಂಹರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಹಣದ ಸಮಸ್ಯೆ, ಸಾಲದ ಸಮಸ್ಯೆ ಮತ್ತು ವೈರುತ್ವ ಹೆಚ್ಚು ನಿಮ್ಮ ಮೇಲೆ ಪ್ರಭಾವ ಕಾರುವಂಥದ್ದು, ದುಷ್ಪರಿಣಾಮ, ಕೆಡುಕು ಪ್ರಯತ್ನಗಳು, ಮಾಟ ಮಂತ್ರ ದೋಷದಿಂದ ಬರಳುವಂಥದ್ದು ಸಿಂಹರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಆದರೆ 2ನೇ ಮನೆ ಇರತಕ್ಕಂಥ ಬುಧ ಮತ್ತು ರವಿಯಿಂದ, ರಾಶ್ಯಾಧಿಪತಿಯಾದ ರವಿಯಿಂದ ಕುಟುಂಬದಲ್ಲಿ ಶುಭ ಕಾರ್ಯಗಳು ಮತ್ತು ವಾಕ್ಚಾತುರ್ಯ, ಹಣದ ಸಮಸ್ಯೆ ಪೂರೈಸ್ತಕ್ಕಂಥದ್ದು, ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಲಾಭ ತಂದುಕೊಡುವಂಥದ್ದು, ಗುರುಬಲದಿಂದ ಖಂಡಿತವಾಗ್ಲೂ ಕೂಡ ಒಳ್ಳೆ ಸಹಾಯ, ಕೀರ್ತಿ, ಸಂಪತ್ತು, ಬೆಳವಣಿಗೆಗಳನ್ನ ಉಂಟು ಮಾಡ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಖಂಡಿತವಾಗ್ಲೂ ಕೂಡ ಸೂರ್ಯ ನಮಸ್ಕಾರ ದಿನನಿತ್ಯ ಮಾಡ್ಕೊಂಬನ್ನಿ. ಖಂಡಿತವಾಗ್ಲೂ ಸಿಂಹರಾಶಿ ಹುಟ್ಟಿರ್ತಕ್ಕಂಥ ಒಟ್ಟಾರೆಯಾಗಿ ಯಾರನ್ನು ಕೂಡ ನಂಬಿ ಆಮಿಷಕ್ಕೊಡ್ಡಿ ಹಣ ಹೂಡಿಕೆ ಮಾಡುವಂಥದ್ದಾಗಲಿ ಅಥವಾ ಇಷ್ಟು ವರ್ಷ ಮಿತ್ರರನ್ನ ನಂಬಿ ಹೋಗುವಂಥದ್ದಾಗಲಿ, ದೊಡ್ಡ ಮಟ್ಟಕ್ಕೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಾಗಲಿ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಿಷಿದ್ಧ. ತಾಳ್ಮೆಯಿಂದ ಇದ್ದು ಸತಿಪತಿ ಕಲಹ, ಒಬ್ರಿಗೊಬ್ರು ಸೋಲ್ಬೇಕಾಗತ್ತೆ ಸಿಂಹರಾಶಿ ಹುಟ್ಟಿರ್ತಕ್ಕಂಥ ಗಂಡಾಗಲಿ ಹೆಣ್ಣಾಗಲಿ ಖಂಡಿತವಾಗ್ಲೂ ಕೂಡ. ಸೊ ನೀವು ಸೋತಷ್ಟು ದಾಂಪತ್ಯದಲ್ಲಿ ಗೆಲ್ತೀರ, ಇಲ್ಲದಿದ್ರೆ ವಿಚ್ಛೇದನಕ್ಕೊಳಗಾಗುವಂಥದ್ದು, ದೂರ ಆಗುವಂಥದ್ದು ಖಂಡಿತವಾಗ್ಲೂ ಕೂಡ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಖಂಡಿತವಾಗ್ಲೂ ಕೂಡ ತುಳಸಿ ಬೇರು, ಅಶ್ವತ್ಥ ಬೇರು, ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ತುಳಸಿ ಬೇರು, ಅಶ್ವತ್ಥ ಬೇರು 1 ಇಂಚು ಸಂಗ್ರಹ ಮಾಡಿ ಸಿದ್ಧಿಸಿ ಮತ್ತು ಮನೇಲಿ ಇಟ್ಕೊಳ್ಳಿ, ಪರ್ಸಲ್ಲಿ ಇಟ್ಕೊಳ್ಳಿ, ನಿಮ್ಮ ಪೆಟ್ಟಿಗೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೊಂಬನ್ನಿ. ಸಿಂಹರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಬಿಳಿ ಎಕ್ಕದ ಗಣಪತಿ ಇದ್ರೆ ಪೂಜೆ ಮಾಡ್ಕೊಂಬನ್ನಿ. ಯಾಕಂದರೆ ಕೇತು ಲಗ್ನದಲ್ಲಿ ರಾಶಿಯಲ್ಲೇ ಇರೋದ್ರಿಂದ ಇನ್ನಷ್ಟು ದಿನಗಳು ಬಿಳಿ ಎಕ್ಕದ ಬೇರಲ್ಲಿ ಮಾಡಿರ್ತಕ್ಕಂಥ ಗಣಪ. ಸೊ ಅದನ್ನು ನಿಮ್ಮ ದೇವ್ರ ಮನೆಯಲ್ಲಿ, ಅಂಗಡಿಗಳಲ್ಲಿ, ಕಚೇರಿಗಳು ಇಟ್ಕೊಂಡು ಪೂಜೆ ಮಾಡಿ ಖಂಡಿತವಾಗ್ಲೂ ಕೂಡ ಕಾರ್ಯ ಸಿದ್ಧಿ ಆಗುತ್ತೆ. ಸೊ ಈ ಒಂದು ಅವಕಾಶವನ್ನು ನಮ್ಮ ಕಡೆಯಿಂದ ಕೂಡ ನಿಮಗೆ ಅವಕಾಶ ಮಾಡಿಕೊಡ್ಬೋದು. ಬಿಳಿಕದ ಬೇರಿಂದ ಮಾಡಿರ್ತಕ್ಕಂಥ ಗಣಪ ಖಂಡಿತವಾಗ್ಲೂ ಕೂಡ ಈ ರಾಶಿ ಹುಟ್ಟಿರ್ತಕ್ಕಂಥವರಿಗೆ 5 ಮತ್ತು 1 ಸಂಖ್ಯೆ ತುಂಬ ಒಳ್ಳೇದು ಮಾಡುತ್ತೆ. ಬಿಳಿ ಮತ್ತು ಪಿಂಕ್ ಬಣ್ಣಗಳನ್ನ ಒಳ್ಳೆ ವಸ್ತುಗಳಾಗಿರ್ಬೋದು, ವಸ್ತ್ರ ಆಗಿರ್ಬೋದು, ಎಲ್ಲವುದಲ್ಲಿ ಕೂಡ ಬಳಕೆ ಮಾಡಿ ಒಳ್ಳೆಯದಾಗಲಿ ಸಿಂಹರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಾಧಿಪತಿಯಾದ ಬುಧ ರಾಶಿಯಲ್ಲೇ ಗೋಚರಿಸ್ತಕ್ಕಂಥದ್ದು, ಉಚ್ಚವಾಗಿರ್ತಕ್ಕಂಥದ್ದು. ದಶಮಾಧಿಪತಿಯು ಬುಧಗ್ರಹ, ದಶಮದಲ್ಲಿ ಚಂದ್ರ ಮತ್ತು ಗುರುಗ್ರಹ ಬಲವಾಗಿರ್ತಕ್ಕಂಥದ್ದು. ಸೊ ಅದ್ಭುತವಾದ ವಾರ ನಿಮಗೆ ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥ ವ್ಯಾಪಾರ, ವಹಿವಾಟು, ಹೊಸ ಪ್ರಯತ್ನಗಳು ಮತ್ತು ಹೆಚ್ಚು ಲಾಭ ದೊರೆಯುವಂಥದ್ದು, ವಿದೇಶ ಪ್ರಯಾಣ ಮಾಡುವಂಥದ್ದು, ವಿಜಯವನ್ನು ಸಾಧಿಸ್ತಕ್ಕಂಥದ್ದು, ಶತ್ರು ಸಂಹಾರ ಉಂಟು ಮಾಡ್ತಕ್ಕಂಥದ್ದು, ಶತ್ರು ನಾಶ ಪಡಿಸ್ತಕ್ಕಂಥದ್ದು, ಮಿತ್ರನಿಂದ ವಿಶೇಷ ಧನಲಾಭವನ್ನು ಉಂಟು ಮಾಡ್ತಕ್ಕಂಥದ್ದು, ಧನಸ್ಥಾನದಲ್ಲಿರ್ತಕ್ಕಂಥ ಕುಜ, ಗುರು ಮಂಗಲ ಯೋಗ, ಭೂ ಖರೀದಿ, ವಾಹನ ಖರೀದಿ ಮಾಡುವಂಥ ಒಂದು ಅದ್ಭುತವಾದ ವಾರ ಇದು ಖಂಡಿತವಾಗ್ಲೂ ಕೂಡ. ಗುರು ವೀಕ್ಷಣೆಯಿಂದ ಧನಭಾವಕ್ಕೆ, ಗುರುಚಂದ್ರ ಯೋಗ, ಗಜಕೇಸರಿ ಯೋಗ ದಶಮದಲ್ಲೇ ಖಂಡಿತವಾಗ್ಲೂ ಕೂಡ ಈ ವಾರ ಪ್ರಾರಂಭ ಮಾಡೋದರಿಂದ ಗಜಕೇಸರಿ ಯೋಗವನ್ನು ಉಂಟು ಮಾಡ್ತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ. ಕುಬೇರ ಯೋಗ, ಲಕ್ಷ್ಮಿ ಕುಬೇರ ಕಟಾಕ್ಷವನ್ನು ಉಂಟು ಮಾಡ್ತಕ್ಕಂಥದ್ದು ಈ ವಾರ ಖಂಡಿತವಾಗ್ಲೂ ಕೂಡ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥದ್ದು, ಶುಭ ಕಾರ್ಯಗಳು, ಖಂಡಿತವಾಗ್ಲೂ ಶುಭ ಖರ್ಚುಗಳು, ಹೆಚ್ಚು ಶುಭ ಖರ್ಚುಗಳನ್ನಾಗಿ ಪರಿವರ್ತನೆ ಮಾಡುವಂಥದ್ದು, ವಾಹನದಕ್ಕೆ, ಭೂ ಖರೀದಿಕ್ಕೆ, ಇನ್ವೆಸ್ಟ್ಮೆಂಟು ಹೂಡಿಕೆ ಮಾಡೋದಕ್ಕೆ, ಹೊಸ ಪ್ರಯತ್ನಕ್ಕೆ ಖಂಡಿತವಾಗ್ಲೂ ಕೂಡ. ಮಕ್ಕಳಿಗೆ ಒಳ್ಳೆ ಅನುಕೂಲ ತಂದು ಕೊಡುವಂಥದ್ದು, ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರ ಮಕ್ಕಳು ಒಳ್ಳೆ ವಿದ್ಯೆ ಪ್ರಾಪ್ತಿಯನ್ನು ಪಡ್ಕೊಳ್ಳುವಂಥದ್ದು, ಬುದ್ಧಿವಂತಿಕೆಯಿಂದ ಇರ್ತಕ್ಕಂಥದ್ದು. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ, ಕಲಾರಂಗದಲ್ಲಿರ್ತಕ್ಕಂಥವ್ರಿಗೆ, ರಾಜಕೀಯವಾಗಿರ್ತಕ್ಕಂಥವ್ರಿಗೆ, ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವ್ರಿಗೆ ಉನ್ನತ ಸ್ಥಾನ, ಪ್ರಮೋಷನ್ ಸಿಗುವಂಥದ್ದು, ರಾಜಕೀಯವಾಗಿ ಬೆಳೆಯುವಂಥದ್ದು, ಉನ್ನತ ಹುದ್ದೆಯನ್ನು ಅಲಂಕರಿಸ್ತಕ್ಕಂಥದ್ದು. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹೊಸ ವ್ಯಾಪಾರ, ಇಲ್ಲಿವರೆಗೂ ಏನೇನೋ ಮಾಡಿರ್ತೀರ ಪಾಪ, ಎಲ್ಲ ಕೂಡ ಇದನ್ನು ಬಿಟ್ಟು ಅದನ್ನು ಬಿಟ್ಟು ಇದು ಮಾಡಿರ್ಬೋದು. ಆದರೆ ಈ ವಾರ ನಿಮಗೆ ಏನಾದರೂ ಖಂಡಿತವಾಗ್ಲೂ ಕೂಡ ಹೊಸ ಪ್ರಯತ್ನ ಮಾಡೋಣ ಅಂತ ನಿಮ್ಗೆ ಅನಿಸಿದ್ರೆ ಖಂಡಿತವಾಗ್ಲೂ ಕೂಡ ಕೂಡಿಟ್ಟ ಹಣವನ್ನು ಹೂಡಿಕೆ ಮಾಡ್ಬೋದು ಹೊಸ ವ್ಯಾಪಾರದಲ್ಲಿ. ಖಂಡಿತವಾಗ್ಲೂ ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಸಾಲದಿಂದ ಮುಕ್ತಿಯನ್ನು ಪಡೆಯುವಂಥದ್ದು, ಹೊಸ ಪ್ರಯತ್ನ ಕೈಗೂಡಿ ಬರುವಂಥದ್ದು, ಸಹಾಯ ಮಾಡುವಂಥದ್ದು, ಬೇರೆಯವರು ಖಂಡಿತವಾಗ್ಲೂ ಕೂಡ ದೊಡ್ಡ ಮಟ್ಟಕ್ಕೆ ಬೆಳವಣಿಗೆಯಲ್ಲಿ ಕಂಡುಕೊಳ್ಳುವಂಥ ವಾರವಾಗಿರುತ್ತೆ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ತುಳಸಿ ಬೇರು, ತುಂಬೆ ಬೇರನ್ನ ಒಂದೊಂದು ಸಂಗ್ರಹ ಮಾಡಿ ಹಳದಿ ದಾರವನ್ನು ಸುತ್ತಿಸಿ ಸಿದ್ಧಿ ಮಾಡಿ ಪರ್ಸಲ್ಲಿ ಇಟ್ಕೊಳ್ಳಿ, ದೇವ್ರ ಮನೇಲಿ ಇಟ್ಕೊಳ್ಳಿ. ಯಶಸ್ಸನ್ನು
ತಂದುಕೊಡುವಂಥದ್ದಾಗಿರುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಈ ವಾರದಲ್ಲಿ ಪೂರ್ತಿ ಅಮ್ಮನವರ ದೇವಸ್ಥಾನಕ್ಕೆ ವಿಶೇಷವಾಗಿ ಓಂ ನಮೋ ನಾರಾಯಣಾಯ ನಮಃ ಅಂತಕ್ಕಂಥ ಮಂತ್ರ ಪಠನೆ ಮಾಡಿ ವೆಂಕಟರಮಣ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಖಂಡಿತವಾಗ್ಲೂ ಕೂಡ ಪಚ್ಚಕರ್ಪೂರ ದಾನ ಮಾಡಿ ಇದೆಲ್ಲ ಮಾಡ್ಕೊಳ್ಳಿ. 5, 1, 2 ಸಂಖ್ಯೆ ತುಂಬ ಚೆನ್ನಾಗಿರುತ್ತೆ. ಕ್ರೀಮ್, ಗ್ರೀನ್, ವೈಟ್, ಪಿಂಕ್ ಈ ಬಣ್ಣಗಳು ಬಳಕೆ ಮಾಡಿ ಒಳ್ಳೆ ಅದೃಷ್ಟ ತಂದು ಕೊಡುತ್ತೆ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯಾಧಿಪತಿ ಶುಕ್ರ ಗ್ರಹ ಏಕಾದಶ ಭಾವದಲ್ಲಿರ್ತಕ್ಕಂಥದ್ದು ಕೇತು ಒಟ್ಟಿಗೆ ಸ್ತ್ರೀ ಸಂಬಂಧ ಆರೋಪಗಳು ಬರ್ತಕ್ಕಂಥದ್ದು. ಹಾಗೇನೆ ರಾಶಿಯಲ್ಲಿರ್ತಕ್ಕಂಥ ಕುಜ ಸಪ್ತಮಾಧಿಪತಿಯಾದ ಕುಜ, ಕಳತ್ರ ಸ್ಥಾನಾಧಿಪತಿಯಾದ ಕುಜ, ಗುರು ವೀಕ್ಷಣೆ, ಗುರುಮಂಗಲ ಯೋಗ, ಭೂ ಖರೀದಿ, ಧನ ಪ್ರಾಪ್ತಿ, ಕುಟುಂಬ ಅನುಕೂಲ, ವಿವಾಹ ಯೋಗ ಕೂಡಿ ಬರುವಂಥದ್ದು, ಮಿತ್ರನಿಂದ ವಿಶೇಷ ಧನಲಾಭ, ಶತ್ರುಗಳು ಮಿತ್ರರಾಗುವಂಥದ್ದು, ಜಯ ವಿಜಯ ಸಾಧಿಸ್ತಕ್ಕಂಥದ್ದು, ಬುದ್ಧಿವಂತಿಕೆಯಿಂದ ಕಾರ್ಯನಿರ್ವಹಿಸ್ತಕ್ಕಂಥದ್ದು, ಮತ್ತು ಗುರುಬಲದಿಂದ ಚಂದ್ರ ಬಲದಿಂದ ಹೆಚ್ಚು ಲಾಭದಾಯಕವಾಗಿ ಅದೃಷ್ಟ ತಂದುಕೊಡುವಂಥದ್ದು, ತಂದೆ ಕಡೆಯಿಂದ ಹೆಚ್ಚು ಲಾಭ ತಂದುಕೊಡುವಂಥದ್ದು, ಪಿತ್ರಾರ್ಜಿತ ಆಸ್ತಿಗೆ ಏನಾದರೂ ಕಿರಿಕಿರಾಗಿದ್ದರೆ ಈ ವಾರದಲ್ಲಿ ಒಳ್ಳೆ ಶುಭ ಸೂಚನೆ ಕಂಡುಬರುವಂಥದ್ದು, ಕೋರ್ಟು ಕಚೇರಿ ವ್ಯವಹಾರದಲ್ಲಿ ಜಯ ವಿಜಯ ಸಾಧಿಸ್ತಕ್ಕಂಥದ್ದು, ಕಲಾರಂಗದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆ ಅಭಿವೃದ್ಧಿಯನ್ನು ಉಂಟು ಮಾಡ್ತಕ್ಕಂಥದ್ದು, ಹಾಗೆಯೇ ರಾಜಕೀಯವಾಗಿ ಬೆಳವಣಿಗೆ ಉಂಟು ಮಾಡುವಂಥದ್ದು ಖಂಡಿತವಾಗ್ಲೂ ಕೂಡ. ಆದರೆ ಕೋಪ ಕಡಿಮೆ ಮಾಡ್ಕೋಬೇಕಾಗತ್ತೆ. ನೀವು ನಿಮ್ಮ ಕೈಯಾರ ಹಣವನ್ನು ಪಾವತಿ ಮಾಡಬಾರದು. ಖಂಡಿತವಾಗ್ಲೂ ಕೂಡ ಅದೃಷ್ಟ ಭಂಗ, ದೋಷ ಭಂಗ ಆಗುವಂಥದ್ದು ಖಂಡಿತವಾಗ್ಲೂ ಕೂಡ. ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶತ್ರು ಸಂಹಾರವನ್ನು ಉಂಟು ಮಾಡ್ತಕ್ಕಂಥದ್ದು. ಈ ಒಂದು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ, ಬುದ್ಧಿವಂತಿಕೆಯಿಂದ ನಡ್ಕೋಬೇಕಾಗತ್ತೆ. ಬುದ್ಧಿಯನ್ನು ಉಪಯೋಗ ಮಾಡಿ ಈ ಒಂದು ವ್ಯಾಪಾರ ವಹಿವಾಟುಗಳಲ್ಲಿ ಹೆಚ್ಚು ಲಾಭ ಪಡ್ಕೋಬೇಕು. ಖಂಡಿತವಾಗ್ಲೂ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಜಯ ವಿಜಯ ಸಾಧಿಸಬೇಕು, ಒಳ್ಳೆ ಅದೃಷ್ಟ ತಂದ್ಕೋಬೇಕು ಅಂತಂದರೆ ಖಂಡಿತವಾಗ್ಲೂ ಕೂಡ ನೆಲ್ಲಿ ಬೇರು, ಅಶ್ವತ್ಥ ಬೇರಿನ ಒಂದೊಂದು ಇಂಚು ಸಂಗ್ರಹ ಮಾಡಿ ಸಿದ್ಧಿ ಮಾಡಿ ಕೊರಳಲ್ಲಿ ಧರಿಸ್ಕೊಳ್ಳಿ, ದೇವ್ರ ಮನೆ ಇಟ್ಕೊಳ್ಳಿ, ಪರ್ಸಲ್ಲಿ ಇಟ್ಕೊಳ್ಳಿ, ವ್ಯಾಪಾರ ಸ್ಥಳಗಳಲ್ಲಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ನೆಲ್ಲಿಕಾಯಿ ಜ್ಯೂಸನ್ನು ಕುಡಿಯೋದ್ರಿಂದ, ನೆಲ್ಲಿಕಾಯಿ ಪುಡಿಯನ್ನು ಸೇವನೆ ಜೇನುತುಪ್ಪದಲ್ಲಿ ಬಿಸಿನೀರಲ್ಲಿ ಬೆರೆಸಿ ಕುಡಿಯೋದ್ರಿಂದ ಖಂಡಿತವಾಗ್ಲೂ ಕೂಡ ಒಳ್ಳೆ ಆರೋಗ್ಯ ಪ್ರಾಪ್ತಿಯನ್ನು ಕೂಡ ಉಂಟು ಮಾಡ್ತಕ್ಕಂಥದ್ದು ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಒಟ್ಟಾರೆಯಾಗಿ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು 2, 3, 5, 6 ಸಂಖ್ಯೆ ಖಂಡಿತವಾಗ್ಲೂ ಕೂಡ ಅದೃಷ್ಟ ತಂದುಕೊಡುತ್ತೆ. ಮತ್ತು ಕ್ರೀಮ್, ಯೆಲ್ಲೋ, ಆರೆಂಜ್, ವೈಲೆಟ್, ಪರ್ಪಲ್, ಬಿಳಿ ಮತ್ತು ಹಸಿರು ಬಣ್ಣದ ಬಟ್ಟೆಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು ಒಳ್ಳೆ ಅದೃಷ್ಟವನ್ನು ತಂದುಕೊಡುವಂಥ ಒಂದು ವಾರವಾಗಿರುತ್ತೆ ತುಲಾರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಕೂಡ ಮಕ್ಕಳ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಗೊಂದಲ, ಕಿರಿಕಿರಿ ಉಂಟು ಮಾಡುವಂಥದ್ದಾಗಿರುತ್ತೆ. ಮಕ್ಕಳ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಡಿ. ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ರಾಶಿಯಾಧಿಪತಿಯಾದ ಕುಜ ವಯದಲ್ಲಿರ್ತಕ್ಕಂಥದ್ದು ಅನಾವಶ್ಯಕ ಖರ್ಚುಗಳು, ಆದರೆ ಅದನ್ನು ಶುಭ ಖರ್ಚುಗಳನ್ನ ಪರಿವರ್ತನೆ ಮಾಡ್ಕೋಬೇಕಾದ್ರೆ ಗುರು ವೀಕ್ಷಣೆಯಲ್ಲಿರೋದರಿಂದ ಕುಜ ಆರೋಗ್ಯ ಪ್ರಾಪ್ತಿ, ಶತ್ರು ಜಯ ವಿಜಯ, ಸಾಲವನ್ನು ದೂರ ಮಾಡುವಂಥದ್ದು, ಋಣ ವಿಮೋಚನ ಪಡ್ಕೊಳ್ಳುವಂಥದ್ದು, ಶತ್ರುಗಳಿಗೆ ನಾಶ ಮಾಡತಕ್ಕಂಥದ್ದು. ಷಷ್ಠಮಾಧಿಪತಿಯಾದ ಕುಜನಿಗೆ ಗುರು ವೀಕ್ಷಣೆ ಇರೋದರಿಂದ ಖಂಡಿತವಾಗ್ಲೂ ಕೂಡ ಶಶಿ ಮಂಗಲ ಯೋಗ, ಗುರು ಚಂದ್ರ ಯೋಗ, ಗುರು ಮಂಗಲ ಯೋಗದಿಂದ, ಬುಧ ಆದಿತ್ಯ ಯೋಗದಿಂದ ಖಂಡಿತವಾಗ್ಲೂ ಕೂಡ ಒಳ್ಳೆಯ ಒಂದು ಅದ್ಭುತವಾದ ವಾರ ಅಂತಕ್ಕಂಥದ್ದು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. 11ನೇ ಮನೆಯಲ್ಲಿ ರವಿ ಬುಧ ಗೋಚಾರದಲ್ಲಿ ಇದ್ರೆ ಗೋಚಾರ ಫಲಗಳಲ್ಲಿ ಕೋಟಿ ದೋಷ ನಿವಾರಣೆ ಮಾಡುವಂಥದ್ದು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಉನ್ನತ ಸ್ಥಾನಮಾನ ಸಿಗುವಂಥದ್ದು, ಉದ್ಯೋಗ ಪ್ರಾಪ್ತಿ, ಪ್ರಮೋಷನ್ ಸಿಗುವಂಥದ್ದು, ಟ್ರಾನ್ಸ್ಫರ್ ಆಗುವಂಥದ್ದು, ನಿಮಗೆ ಬೇಕಾಗಿರ್ತಕ್ಕಂಥ ಸ್ಥಾನಗಳಲ್ಲಿ ಖಂಡಿತವಾಗ್ಲೂ ಕೂಡ ಪ್ರಮೋಷನ್ ಸಿಗುವಂಥದ್ದು, ಟ್ರಾನ್ಸ್ಫರ್ ತಗೊಳ್ಳುವಂಥದ್ದು ಖಂಡಿತವಾಗ್ಲೂ ಕೂಡ ನಿಮಗೆ ಒಳ್ಳೆ ಹುದ್ದೆನ ಅಲಂಕರಿಸ್ತಕ್ಕಂಥದ್ದು. ರಾಜಕೀಯ ರಂಗದಲ್ಲಿರ್ತಕ್ಕಂಥವ್ರಿಗೆ, ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವ್ರಿಗೆ, ಪ್ರೈವೇಟಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಕೂಡ ಸಾಫ್ಟ್ವೇರಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚು ಲಾಭ ದೊರೆಯುವಂಥದ್ದು, ವಿದೇಶ ಪ್ರಯಾಣವನ್ನು ಉಂಟು ಮಾಡ್ತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಹಾಗೆಯೇ 4ನೇ ಮನೆ ಇರತಕ್ಕಂಥ ರಾಹು ಮತ್ತು 10ರಲ್ಲಿರ್ತಕ್ಕಂಥ ಶುಕ್ರ ಮತ್ತು ಕೇತುವಿಂದ ಸ್ವಲ್ಪ ಮಟ್ಟಿಗೆ ಗೊಂದಲ, ಕಿರಿಕಿರಿ, ಸ್ತ್ರೀ ಸಂಬಂಧ ಆರೋಪಗಳು ಮತ್ತು ವಾಹನ ಅಪಘಾತಗಳು ಸಂಭವಿಸ್ತಕ್ಕಂಥದ್ದು, ಕೋರ್ಟು ಕಚೇರಿ ಅಲಿಯುವಂಥದ್ದು, ಮಕ್ಕಳಿಂದ ಅಶಾಂತಿ, ಕಿರಿಕಿರಿ, ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರುವಂಥದ್ದು, ಕೆಡಕ್ ಪ್ರಯತ್ನಗಳಾಗ್ತಕ್ಕಂಥದ್ದು. ಸೊ ಇದೆಲ್ಲ ಕೂಡ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರೋದ್ರಿಂದ ಸ್ವಲ್ಪ ಎಚ್ಚೆತ್ಕೋಬೇಕಾಗುತ್ತೆ. ನೀರಲ್ಲಿ ಅಪಾಯ ಕಾದಿದೆ, ಜಲಕಂಟಕ ದೋಷ 15, 16ನೇ ತಾರೀಕು ತುಂಬ ಅಂದರೆ ತುಂಬ ಹುಷಾರಾಗಿರಬೇಕಾಗ್ತದೆ ಖಂಡಿತವಾಗ್ಲೂ ಕೂಡ. ಯಾಕೆಂದರೆ ಚಂದ್ರಾಷ್ಟಮ ನಿಮಗೆ 15, 16ನೇ ತಾರೀಕು ಚಂದ್ರಾಷ್ಟಮ ಇರೋದ್ರಿಂದ ದೂರದ ಪ್ರಯಾಣ ಆಗಲಿ,
ಹೊಸ ಪ್ರಯತ್ನಗಳಾಗಲಿ ಸ್ವಲ್ಪ ನಿಷಿದ್ಧ. ಹೆಚ್ಚು ಬಂಡವಾಳ ಕೂಡಿಟ್ಟ ಹಣವನ್ನು ಹಾಕಿ ಮಾಡುವಂಥದ್ದು ಕೂಡ 15, 16ನೇ ತಾರೀಕು ಚಂದ್ರಾಷ್ಟಮ ಇರೋದ್ರಿಂದ ಎಚ್ಚೆತ್ಕೊಳ್ಳಿ. ಸೊ ನೀವು ನೆಲ್ಲಿ ಬೇರು, ಬಿಳಿಕದ ಬೇರನ್ನ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿ. ಹಾಗೆಯೇ ಕೆಂಪು ಮತ್ತು ಬಿಳಿ, ಪಿಂಕ್, ಹಸಿರು ಬಣ್ಣದ ಬಟ್ಟೆಗಳನ್ನ, ವಸ್ತುಗಳನ್ನ ಬಳಕೆ ಮಾಡಿ ಅದೃಷ್ಟವನ್ನು ಬರಮಾಡ್ಕೊಳ್ಳಿ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ಮುಂದಿನ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿಯಾಧಿಪತಿ ಆದ ಗುರು ಖಂಡಿತವಾಗ್ಲೂ ಕೂಡ ನಿಮ್ಮ ರಾಶಿಯಾಧಿಪತಿ ಗುರು ನಿಮ್ಮ ರಾಶಿ ಮೇಲೇನೆ ದೃಷ್ಟಿ ಬೀರೋದು. ಗುರು ದೃಷ್ಟಿ ಕೋಟಿ ಪಾಪ ನಾಸ್ತಿ. ಅದ್ಭುತವಾದ ವಾರ ಧನುಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ನೋಡಿ, ATM ಅಲ್ಲಿ ದುಡ್ಡಿದ್ದಂಗೆ ನಿಮ್ಮ ರಾಶಿಗೆ ಇವತ್ತು ಈ ವಾರ ಖಂಡಿತವಾಗ್ಲೂ ಕೂಡ ದಶಮದಲ್ಲಿ ಭದ್ರಯೋಗ, ಬುಧಾದಿತ್ಯ ಯೋಗ, ಧರ್ಮ ಕರ್ಮ ರಾಜಯೋಗ, ಗುರುಚಂದ್ರ ಯೋಗ, ಗಜಕೇಸರಿ ಯೋಗ, ಒಳ್ಳೆ ಅಭಿವೃದ್ಧಿ ಕೊಡ್ತಕ್ಕಂಥ ಒಂದು ವಾರ ನಿಮಗೆ ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಭಾಗ್ಯದಲ್ಲಿರ್ತಕ್ಕಂಥ ಶುಕ್ರ ಆರೋಗ್ಯ ಭಾಗ್ಯ ಮತ್ತು ಸಾಲ ಮಾಡಿ ನಾವು ವ್ಯವಹಾರ ಮಾಡಿದ್ರು ಸಕ್ಸಸ್ನ ಉಂಟು ಮಾಡ್ತಕ್ಕಂಥದ್ದು, ಇನ್ನು ವಿಮೋಚನೆ ಪಡ್ಕೊಳ್ಳುವಂಥದ್ದು. ಆದರೆ ತಂದೆ ಕಡೆಯಿಂದ ಸ್ವಲ್ಪ ಅನಾನುಕೂಲ, ಕಿರಿಕಿರಿ ಮತ್ತು ಸಹೋದರ ಸ್ಥಾನದಲ್ಲಿ ಬಲವಾಗಿ ರಾಹು ಇರೋದ್ರಿಂದ ಸಹೋದರ ಪ್ರಾಪ್ತಿಯನ್ನು ಉಂಟು ಮಾಡ್ತಕ್ಕಂಥದ್ದು. ಸಹೋದರಕಾರಕ ಕುಜ ಲಾಭದಲ್ಲಿರೋದ್ರಿಂದ ಜಯ ವಿಜಯ ಸಾಧಿಸ್ತಕ್ಕಂಥದ್ದು. ಮಕ್ಕಳಿಗೆ ಒಳ್ಳೆಯ ಅನುಕೂಲ ತಂದು ಕೊಡುವಂಥದ್ದು. ವಾಹನ ಖರೀದಿ, ಭೂ ಖರೀದಿ ಮಾಡೋದಕ್ಕೆ ಹಲವು ತಿಂಗಳಿಂದ ನೀವು ಪ್ರಯತ್ನ ಮಾಡ್ತಿದ್ರಿ. ಭೂ ಖರೀದಿ, ವಾಹನ ಖರೀದಿಗೆ ಖಂಡಿತವಾಗ್ಲೂ ಕೂಡ ಮನೆ ಕಟ್ಟೋಣ ಅಂತ ಕೂಡ ಯೋಚನೆ ಮಾಡ್ತಿದ್ರಿ. ಅದು ಈ ವಾರ ನಿಮಗೆ ಕೂಡಿ ಬರುವಂಥದ್ದು ಖಂಡಿತವಾಗ್ಲೂ ಕೂಡ ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಆದರೆ ಚತುರ್ಥ ಭಾವದಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಗೊಂದಲ, ವಾಹನ ಅಪಘಾತದಲ್ಲಿ ಸಂಭವಿಸ್ತಕ್ಕಂಥದ್ದು, ಮಾಡ್ತಕ್ಕಂತಹ ಯಾವುದೇ ಒಂದು ವಿಚಾರದಲ್ಲಿ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟು ಮಾಡುವಂಥದ್ದು, ಅವರಿಗೆ ಶಸ್ತ್ರಚಿಕಿತ್ಸೆಗೊಳಗಾಗುವಂಥದ್ದು, ನಿಮ್ಮ ತಾಯಂದರಿಗೆ ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರ ತಾಯಂದರಿಗೆ ಸ್ವಲ್ಪ ಗೊಂದಲ, ಕಿರಿಕಿರಿ ಉಂಟು ಮಾಡುವಂಥದ್ದು ಶನಿ ವಕ್ರ ದೃಷ್ಟಿಯಿಂದ ಇರೋದ್ರಿಂದ. ಆದರೆ ಗುರು ವೀಕ್ಷಣೆ ಇರೋದ್ರಿಂದ ನಿಮ್ಮ ರಾಶಿ ಮೇಲೆ ಅದೆಲ್ಲ ಕೂಡ ಬಂದ ಮಾತ್ರಕ್ಕೆ ದೂರ ಮಾಡುವಂಥದ್ದು ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ತುಳಸಿ ಬೇರು, ಬಿಳಿ ಎಕ್ಕದ ಬೇರನ್ನ 1 ಇಂಚು ಸಂಗ್ರಹ ಮಾಡಿ ಪರ್ಸಲ್ಲಿ ಇಟ್ಕೊಳ್ಳಿ, ದೇವ್ರ ಮನೆ ಇಟ್ಕೊಳ್ಳಿ, ಗಲ್ಲಾಪೆಟ್ಟಿಗೆ ಇಟ್ಕೊಳ್ಳಿ, ವ್ಯಾಪಾರ ಸ್ಥಳಗಳಲ್ಲಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಸುಮ್ಮನೆ ಯಥೇಚ್ಛವಾಗಿ ಅಲ್ಲಲ್ಲಿ ಪೊದೆಯಲ್ಲಿ ಸಿಗುವಂಥದ್ದು, ರಸ್ತೆ ಬದಿಯಲ್ಲಿ ಸಿಗುವಂಥದ್ದು ಈ ಬೇರುಗಳನ್ನು ನೀವು ಇಟ್ಕೊಂಡು ಈ ವಾರದ ವಿಶೇಷವಾದ ಫಲಗಳನ್ನ ಅನುಭವಿಸ್ತಕ್ಕಂಥದ್ದು, ಲಕ್ಷ್ಮೀ ನಾರಾಯಣ ಯೋಗವನ್ನು ಅನುಭವಿಸ್ತಕ್ಕಂಥದ್ದು, ಅಲಂಕರಿಸ್ತಕ್ಕಂಥದ್ದು, ಕಲಾರಂಗದಲ್ಲಿ ವ್ಯಾಪಾರ ವಹಿವಾಟುಗಳಲ್ಲಿರ್ತಕ್ಕಂಥ ವಿದೇಶ ಪ್ರಯಾಣವನ್ನು ಉಂಟು ಮಾಡುವಂಥದ್ದು ಖಂಡಿತವಾಗ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥದ್ದು. ಆದರೆ 17, 18ನೇ ತಾರೀಕು ನಿಮಗೆ ಚಂದ್ರಾಷ್ಟಮ ಇದೆ. ದೂರದ ಪ್ರಯಾಣ, ಹೊಸ ಪ್ರಯತ್ನಗಳು, ಹಣದ ಸಮಸ್ಯೆ, ದುಡ್ಡು ಕಾಸು ವಿಚಾರದಲ್ಲಿ ಹುಷಾರಾಗಿರಬೇಕು. 17, 18ನೇ ತಾರೀಕು ಖಂಡಿತವಾಗ್ಲೂ ಕೂಡ ತಾಳ್ಮೆಯಿಂದ ಇರಬೇಕಾಗತ್ತೆ. ಚಂದ್ರಾಷ್ಟಮ ನಿಮ್ಮ ರಾಶಿಗೆ ಹಳದಿ ಮತ್ತು ಹಸಿರು, ಪಿಂಕ್ ಬಣ್ಣಗಳು ಒಳ್ಳೆ ಅದೃಷ್ಟವನ್ನು ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಬಳಕೆ ಮಾಡಿ ಅದೃಷ್ಟವನ್ನು ತಂದುಕೊಡಿ. ಒಳ್ಳೆಯದಾಗಲಿ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಾಧಿಪತಿಯ ಶನಿಗ್ರಹ ತೃತೀಯದಲ್ಲಿರ್ತಕ್ಕಂಥದ್ದು, ವಕ್ರಗತಿಯಲ್ಲಿ ಗೋಚರಿಸ್ತಕ್ಕಂಥದ್ದು. ಹಣದ ಸಮಸ್ಯೆ, ಕಿರಿಕಿರಿ, ಮೃತ್ಯು, ಅಪಮೃತ್ಯು ದೋಷ ಇನ್ನಷ್ಟು ಕಾಲ ನಿಮ್ಮನ್ನು ಕಾಡ್ತಾ ಇರುತ್ತೆ ಖಂಡಿತವಾಗ್ಲೂ ಕೂಡ. ಆದರೆ ಭಾಗ್ಯದಲ್ಲಿರ್ತಕ್ಕಂಥ ಬುಧ ಅದ್ಭುತವಾಗಿರ್ತಕ್ಕಂಥದ್ದು. ಭಾಗ್ಯದಲ್ಲಿರ್ತಕ್ಕಂಥ ಬುಧ ಆದಿತ್ಯ ಯೋಗ, ನಿಪುಣ ಯೋಗ, ಗಜಕೇಸರಿ ಯೋಗ, ಗುರುಚಂದ್ರ ಯೋಗ ಇವೆಲ್ಲವನ್ನು ಕೂಡ ಅನುಭವಿಸ್ತಕ್ಕಂಥ ಒಂದು ವಾರವಾಗಿರುತ್ತೆ. ಆದರೆ ಒಟ್ಟಾರೆಯಾಗಿ ಸ್ತ್ರೀ ಸಂಬಂಧ ಆರೋಪಗಳು ಬರ್ತಕ್ಕಂಥದ್ದು, ಯಾರೋ ಮಾಡಿರೋ ತಪ್ಪಿಗೆ ನಿಮ್ಮ ಮೇಲೆ ಗೋಬೆ ಕೂರಿಸ್ತಕ್ಕಂಥದ್ದು, ಮಿತ್ರರಿಂದ ಸ್ವಲ್ಪ ಗೊಂದಲ ಕ್ರಿಯೇಟ್ ಆಗುವಂಥದ್ದು, ಶತ್ರುಗಳಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು, ನಂಬಿ ಮೋಸ ಹೋಗುವಂಥದ್ದು, ಹಣದ ಸಮಸ್ಯೆ, ಕೊಟ್ಟಿರ್ತಕ್ಕಂಥ ಹಣ ಪಾವತಿ ಮಾಡೋದಕ್ಕೆ ಸಾಹಸ ಪಡಬೇಕಾಗುತ್ತೆ. ಸಾಲದ ಸಮಸ್ಯೆ ಇರುತ್ತೆ ಖಂಡಿತವಾಗ್ಲೂ ಕೂಡ. ರೋಗ ರುಜಿನಗಳಿಂದ ಬರಳಬೇಕಾಗ್ತದೆ ಮಕರ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ತಂದೆಯಿಂದ ಅಶಾಂತಿ, ಕಿರಿಕಿರಿ ಉಂಟು ಮಾಡ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ನಿಮಗೆ 19, 20ನೇ ತಾರೀಕು ಚಂದ್ರಾಷ್ಟಮ ಇದೆ. ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಪ್ರಯಾಣ, ದೂರದ ಪ್ರಯಾಣ ಆಗಲಿ ಮತ್ತು ಹೊಸ ಪ್ರಯತ್ನ ಆಗಲಿ, ಹಣದ ಸಮಸ್ಯೆ, ದುಡ್ಡು ಕಾಸು ಕೇಳುವಾಗಲಿ ಕೊಡುವಾಗ ತಗೊಳ್ಳುವಂಥ ಸಂದರ್ಭದಲ್ಲಿ ಎಚ್ಚೆತ್ಕೋಬೇಕು ಖಂಡಿತವಾಗ್ಲೂ ಕೂಡ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು 19, 20ನೇ ತಾರೀಕು ತುಂಬ ಅಂದರೆ ತುಂಬ ಎಚ್ಚೆತ್ಕೋಬೇಕು. 2 ಕಣ್ಣು ಸಾಲದು ಖಂಡಿತವಾಗ್ಲೂ ಕೂಡ. ಹಾಗೆಯೇ ಕುಟುಂಬದಲ್ಲಿ ಅಶಾಂತಿ, ಕಿರಿಕಿರಿ, ಸಹೋದರ ಕಲಹ, ಸ್ತ್ರೀ ಸಂಬಂಧ ಆರೋಪಗಳು, ಸತಿಪತಿ ಕಲಹ, ವಿಚ್ಛೇದನಕ್ಕೊಳಗಾಗುವಂಥದ್ದು, ವಾಹನ ಅಪಘಾತಗಳು ಸಂಭವಿಸ್ತಕ್ಕಂಥದ್ದು ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಮನೆಯಲ್ಲಿ ಅಶಾಂತಿ, ಕಲಾರಂಗದಲ್ಲಿರ್ತಕ್ಕಂಥವ್ರಿಗೆ ಕೆಟ್ಟ ಹೆಸರು ತಂದುಕೊಡುವಂಥದ್ದು,
ಕೋರ್ಟು ಕಚೇರಿ ಅಂತ ಅಳೆಯುವಂಥದ್ದು ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಕಲಾರಂಗದಲ್ಲಿರ್ತಕ್ಕಂಥವರಿಗೆ, ಚಿತ್ರ ನಟ ನಟಿಯರಿಗೆ ಖಂಡಿತವಾಗ್ಲೂ ಕೂಡ ಅಶಾಂತಿ, ಕಿರಿಕಿರಿ, ಇನ್ನಷ್ಟು ಗೊಂದಲ ಕ್ರಿಯೇಟ್ ಆಗುವಂಥದ್ದು ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಹಾಗೆಯೇ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ತುಳಸಿ ಬೇರು, ಉತ್ತರಾಣಿ ಬೇರು, ತುಳಸಿ ಬೇರು ಮತ್ತು ಉತ್ತರಾಣಿ ಬೇರನ್ನು ಒಂದೊಂದು ಇಂಚು ಸಂಗ್ರಹ ಮಾಡಿ ಹಳದಿ ದಾರವನ್ನು ಸುತ್ತಿ ಸಿದ್ಧಿಸಿ ಕೊರಳಲ್ಲಿ ಧರಿಸ್ಕೊಳ್ಳಿ, ಪರ್ಸಲ್ಲಿ ಇಟ್ಕೊಳ್ಳಿ, ದೇವ್ರ ಮನೆ ಇಟ್ಕೊಳ್ಳಿ. ಈ ಸಮಸ್ಯೆಗಳಿಂದ ದೂರ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಕೂಡ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಹಾಗೆಯೇ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು 5ರ ಸಂಖ್ಯೆ ಹಸಿರು ಬಣ್ಣದ ಬಟ್ಟೆಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು ಬಳಕೆ ಮಾಡಿ ಇನ್ನಷ್ಟು ಅನುಕೂಲಕರವಾಗಿ ನೀವು ಮುಂದುವರಿಸ್ಕೊಂಡು ಹೋಗ್ಬೋದು. ಒಟ್ಟಾರೆಯಾಗಿ 19, 20ನೇ ತಾರೀಕು ಚಂದ್ರಾಷ್ಟಮ ಇದೆ, ಎಚ್ಚೆತ್ಕೊಳ್ಳಿ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಒಳ್ಳೆಯದಾಗಲಿ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಾಧಿಪತಿ ಶನಿ ವಕ್ರಗತಿಯಲ್ಲಿ ಗೋಚರಿಸ್ತಕ್ಕಂಥದ್ದು. ಕುಟುಂಬದಲ್ಲಿ ಅಶಾಂತಿ, ವಾಗ್ದೋಷ ಮತ್ತು ಏನೇ ಮಾತಾಡಿದ್ರು ಕಿರಿಕಿರಿ ಉಂಟು ಮಾಡುವಂಥದ್ದು, ನಿಮ್ಮನ್ನು ಹಾಡಿ ಹೊಗಳದವರು ನಿಮಗೆ ಹಿಂತಿರುಗಿ ಬಾಣ ಬಿಡುವಂಥದ್ದು, ರಾಶಿಯಲ್ಲಿರ್ತಕ್ಕಂಥ ರಾಹು ಗೊಂದಲ ಕ್ರಿಯೇಟ್ ಆಗುವಂಥದ್ದು, ಎಲೆ ಮೇಲೆ ಇರ್ತಕ್ಕಂಥ ಶುಕ್ರ, ಕೇತು ಮಿತ್ರನಿಂದ ಕಿರಿಕಿರಿ, ಸತಿಪತಿ ಕಲಹ, ಅಶಾಂತಿ, ಅಪನಂಬಿಕೆ ಉಂಟು ಮಾಡುವಂಥದ್ದು, ವಾಹನ ಅಪಘಾತಗಳು ಸಂಭವಿಸ್ತಕ್ಕಂಥದ್ದು, ಎಲ್ಲೋ ಯಾರೋ ಸ್ತ್ರೀಯಿಂದ ನಿಮಗೆ ಗೊಂದಲ ಕ್ರಿಯೇಟ್ ಮಾಡುವಂಥದ್ದು, ಕೆಟ್ಟ ಹೆಸರು ತಂದ್ಕೊಳ್ಳುವಂಥದ್ದು. ಅಷ್ಟಮದಲ್ಲಿರ್ತಕ್ಕಂಥ ಸೂರ್ಯ ಬುದ್ಧಿವಂತಿಕೆಯಿಂದ ಬುದ್ಧಿ ಸಾಮರ್ಥ್ಯದಿಂದ ನಿಭಾಯಿಸ್ಕೊಂಡು ಉನ್ನತ ಸ್ಥಾನ ಪಡ್ಕೊಳ್ಳುವಂಥದ್ದು. ಖಂಡಿತವಾಗ್ಲೂ ಕೂಡ ತಂದೆಗೆ, ನಿಮ್ಮ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ತಂದೆಗೆ ಸ್ವಲ್ಪ ಅಶಾಂತಿ, ಕಿರಿಕಿರಿ ಉಂಟು ಮಾಡುವಂಥದ್ದು. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ನಂಬಿಕೆ ದ್ರೋಹ ಆಗ್ತಕ್ಕಂಥದ್ದು, ವಾಹನದಲ್ಲಿ ಅಪಘಾತ ಸಂಭವಿಸ್ತಕ್ಕಂಥದ್ದು, ಇರ್ತಕ್ಕಂಥ ವಾಹನವನ್ನು ಇರ್ತಕ್ಕಂತಹ ಸೈಟ್ಗಳನ್ನು ಕಳ್ಕೊಳ್ಳುವಂಥದ್ದು. ಅದಕ್ಕೆಲ್ಲ ಕೂಡ ಮುನ್ಸೂಚನವಾಗಿ ಈ ವಾರ ನಿಮಗೆ ಇರುತ್ತೆ ಖಂಡಿತವಾಗ್ಲೂ ಕೂಡ. ಅದೆಲ್ಲ ಕೂಡ ಹೋಗಬಾರ್ದು ಅಂದರೆ ನವಗ್ರಹ ಶಾಂತಿ, ಒಂದು ಗ್ರಹ ಅಲ್ಲ, ಒಂದಲ್ಲ, ಎರಡಲ್ಲ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿವೇಚ ರಾಹುವೇ ಕೇತುವೆ ನಮಃ ಅಂತಕ್ಕಂಥ ಮಂತ್ರ ದಿನನಿತ್ಯ 9 ಬಾರಿ, 27 ಬಾರಿ, 54 ಬಾರಿ, 108 ಬಾರಿ ಪಠನೆ ಮಾಡಿ, ಅಥವಾ ಅಕ್ಕಪಕ್ಕದಲ್ಲಿರೋ ಡೈಲಿ ನೀವು ವಾರ ಪೂರ್ತಿ ನವಗ್ರಹ ಸನ್ನಿಧಿಗೆ ಹೋಗ್ಬಿಟ್ಟು ನವಗ್ರಹ ಶಾಂತಿ ಮಾಡ್ತಾ ಇರಬೇಕಾಗತ್ತೆ. ದೀಪ ಹಚ್ಚಬೇಕಾಗತ್ತೆ. ಒಂದೇ ದೀಪ ಹಚ್ಬಿಟ್ಟು ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿವೇಚ ರಾಹುವೇ ಕೇತುವೆ ನಮಃ ಅಂತಕ್ಕಂಥ ಮಂತ್ರ ಪಠನೆ ಮಾಡಿ ಅಲ್ಲಿರ್ತಕ್ಕಂಥ ನವಗ್ರಹಕ್ಕೆ ಪೂಜೆ ಮಾಡಿ ಬರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಅಥವಾ ಮನೆಯಲ್ಲೇ ನೀವು ಈ ಶಾಂತಿ ಪರಿಹಾರವನ್ನು ಮಾಡ್ಕೋಬಹುದು. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಸಮಸ್ಯೆಗಳಿಂದ ದೂರ ಆಗಬೇಕು ಅಂತಂದರೆ ಖಂಡಿತವಾಗ್ಲೂ ಕೂಡ ಸರ್ಪಗಂಧ ಬೇರು, ಗರಿಕೆ ಮತ್ತು ನೆಲ್ಲಿಕಾಯಿ ಬೇರು, ಬೆಟ್ಟದ ನೆಲ್ಲಿ ಬೇರು ಅಂತ ನಾವೇನು ಹೇಳ್ತೀವಿ, ಸರ್ಪಗಂಧ ಬೇರು, ಗರಿಕೆ ಮತ್ತು ನೆಲ್ಲಿ ಬೇರುಗಳನ್ನ ಒಂದೊಂದು ಇಂಚು ಸಂಗ್ರಹ ಮಾಡಿ ಪರ್ಸಲ್ಲಿ ಇಟ್ಕೊಳ್ಳಿ. ಎಲ್ಲಿಗೆ ಹೋದರೂ ಜೊತೆಯಲ್ಲಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ತುಂಬ ಕೇರ್ಫುಲ್ ಆಗಿರಬೇಕು. ಹಾಗೂ ಅದರ ಜೊತೆಯಲ್ಲಿ 21ನೇ ತಾರೀಕು ನಿಮಗೆ ಚಂದ್ರಾಷ್ಟಮ, ಕೇರ್ಫುಲ್ ಆಗಿರಬೇಕು. ದೂರದ ಪ್ರಯಾಣ ಮಾಡಬಾರ್ದು. ಗಾಡಿ ಓಡಿಸುವಾಗ ತಾಳ್ಮೆಯಿಂದ ಓಡಿಸ್ಬೇಕಾಗತ್ತೆ. ಮನೆ ಕುಟುಂಬದಲ್ಲಿ ಅಶಾಂತಿ, ಕಿರಿಕಿರಿ ಇವೆಲ್ಲದಕ್ಕೂ ಕೂಡ ನವಗ್ರಹ ಶಾಂತಿ ಮಾಡೋದು ತುಂಬ ಒಳ್ಳೆಯದು. ಗುರು ದೃಷ್ಟಿಯಿಂದ ವಾರದ ಅಂತ್ಯದಲ್ಲಿ ಎಲ್ಲ ಸಮಸ್ಯೆಗಳು ಕೂಡ ದೂರ ಮಾಡುತ್ತೆ. ಕುಂಭರಾಶಿ ಹುಟ್ಟತಕ್ಕಂಥವರಿಗೆ ಶುಭವಾಗಲಿ. ಕೊನೆಯದಾಗಿ ಮೀನರಾಶಿಯಲ್ಲೇ ವಕ್ರಗತಿಯಲ್ಲಿ ಗೋಚರಿಸ್ತಕ್ಕಂಥದ್ದು ಶನಿಗ್ರಹ. ಅಶಾಂತಿ, ಕಿರಿಕಿರಿ, ಸಾಲದ ಸಮಸ್ಯೆ, ಅನಾರೋಗ್ಯ ಸಮಸ್ಯೆ, ಅಕ್ಕಪಕ್ಕದರಿಂದ ತೊಂದರೆ, ಕೊಲಿಕಿಂದ ತೊಂದರೆ, ಸಹ ಉದ್ಯೋಗಿಯಿಂದ ತೊಂದರೆ ಮತ್ತು ವ್ಯಾಪಾರದಲ್ಲಿ ನಷ್ಟ ಸಂಭವಿಸುವಂಥದ್ದು, ಸಾಲದ ಸಮಸ್ಯೆ ಮತ್ತು ಅಕ್ಕಪಕ್ಕದವರಿಂದ ಕಿರಿಕಿರಿ ಉಂಟು ಮಾಡುವಂಥದ್ದು. ಆದರೆ ಭದ್ರಯೋಗದಿಂದ, ಬುಧ ಆದಿತ್ಯ ಯೋಗದಿಂದ ಮತ್ತೆ ಬಂಡವಾಳ ಕಿರಿಸಿ ಖಂಡಿತವಾಗ್ಲೂ ಕೂಡ ಒಂದು ಉನ್ನತ ಸ್ಥಾನಮಾನ, ದಿ ಬೆಸ್ಟ್ ಆಗಿರ್ಬೋದು. ಇಷ್ಟು ವಾರಕ್ಕಿಂತ ಈ ವಾರ ದಿ ಬೆಸ್ಟ್ ಆಗಿರ್ಬೋದು. ಗಜಕೇಸರಿ ಯೋಗ, ರಾಶಿಯಾಧಿಪತಿಯಾದ ಗುರು ಚಂದ್ರನೊಟ್ಟಿಗೆ ಇರ್ತಕ್ಕಂಥದ್ದು ಗುರುಚಂದ್ರ ಯೋಗ, ಗಜಕೇಸರಿ ಯೋಗ, ವಿಜಯವನ್ನು ಸಾಧಿಸ್ತಕ್ಕಂಥದ್ದು ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. 6ನೇ ಭಾವದಲ್ಲಿರ್ತಕ್ಕಂಥ ಶುಕ್ರ ಮತ್ತು ಕೇತು ಸ್ತ್ರೀಯಿಂದ ಆರೋಪಗಳು ಏನಿತ್ತು ಅದೆಲ್ಲ ಕೂಡ ದೂರವಾಗಿ ಒಳ್ಳೆ ಅನುಕೂಲ ತಂದುಕೊಡುವಂಥದ್ದು. ಶುಗರ್ ಯಾಕಂದರೆ ಈ ವಯಸ್ಸಲ್ಲೇ ನಿಮಗೆ ಡಯಾಬಿಟಿಕ್ ಈ ವಾರ ನಿಮಗೆ ಕಾಣಿಸ್ಕೊಳ್ಳುವಂಥದ್ದು. ಸ್ವಲ್ಪ ಎಚ್ಚರ ಖಂಡಿತವಾಗ್ಲೂ ಕೂಡ ಮೀನರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಮಿತ್ರನಿಂದ ವಿಶೇಷ ಧನಲಾಭ, ಹೊಸ ಪ್ರಯತ್ನಗಳು ಕೈಗೂಡಿ ಬರುವಂಥದ್ದು, ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಉನ್ನತ ಸ್ಥಾನ, ವ್ಯಾಪಾರದಲ್ಲಿ ಹೆಚ್ಚು ಲಾಭ ದೊರೆಯುವಂಥದ್ದು. ಒಟ್ಟಾರೆ 12ನೇ ಭಾವದಲ್ಲಿರ್ತಕ್ಕಂಥ ರಾಹು ಪೊಲೀಸ್ ಸ್ಟೇಷನ್, ಕೋರ್ಟು ಕಚೇರಿ ಅಲಿಯುವಂಥ ಮಟ್ಟಕ್ಕೆ ನಿಮ್ಮನ್ನು ಕೊಂಡೋಗುವಂಥದ್ದು. ಅಷ್ಟಮದಲ್ಲಿರ್ತಕ್ಕಂಥ ಕುಜ ಮೃತ್ಯು, ಅಪಮೃತ್ಯು, ಹಣದ ಸಮಸ್ಯೆ,
ಖಂಡಿತವಾಗ್ಲೂ ಕೂಡ ಆ ಗುರು ದೃಷ್ಟಿ ಇರೋದ್ರಿಂದ ತಕ್ಕ ಮಟ್ಟಿಗೆ ಧನಾಧಿಪತ್ಯವಾದ ಕುಜನ ಮೇಲೆ ಬೀರೋದ್ರಿಂದ ವಿಶೇಷ ಧನಲಾಭ, ದಿಢೀರ್ ಧನಲಾಭ, ವಿಪರೀತ ರಾಜ್ಯವನ್ನು ಕೊಡ್ತಕ್ಕಂಥದ್ದು. ಯಾಕೆಂದರೆ ಧನಾಧಿಪತ್ಯವಾದ ಕುಜ ಧನಸ್ಥಾನಕ್ಕೆ ವೀಕ್ಷಣೆ, ಧನಾಧಿಪತ್ಯವಾದ ಧನ ಭಾಗ್ಯಾಧಿಪತ್ಯವಾದ ಕುಜನಿಗೆ ಗುರು ವೀಕ್ಷಣೆ. ಸೊ ಹಾಗಾಗಿ ಧನ ಭಾಗ್ಯವನ್ನು ಉಂಟು ಮಾಡುವಂಥದ್ದು, ವಿಶೇಷ ಧನಲಾಭವನ್ನು ಪಡ್ಕೊಳ್ಳುವಂಥದ್ದು, ಅದೃಷ್ಟವನ್ನು ಲಾಟ್ರಿಯನ್ನು ತಂದುಕೊಳ್ಳುವಂಥದ್ದು, ಕುಬೇರ ಸಂಪತ್ತನ್ನು ಉಂಟು ಮಾಡುವಂಥದ್ದು. ವಿಶೇಷವಾಗಿ ಈ ವಾರದಲ್ಲಿ ಮೀನರಾಶಿಯವರಿಗೆ ಓಂ ಶರವಣ ಭವಾಯ ನಮಃ ಅಂತಕ್ಕಂಥ ಮಂತ್ರ ಹಾಗೂ ಓಂ ಶನೀಶ್ವರ ನಮಃ ಅಂತಕ್ಕಂಥ ಮಂತ್ರ ಪಠನೆ ಮಾಡಿ ನಾರಾಯಣ ಸಂಜೀವಿ ಮತ್ತು ಬನ್ನಿ ಬೇರು, ನಾರಾಯಣ ಸಂಜೀವಿ ಮತ್ತು ಬನ್ನಿ ಬೇರುಗಳನ್ನು ಒಂದೊಂದು ಇಂಚು ಸಂಗ್ರಹ ಮಾಡಿ ಸಿದ್ಧಿಸಿ ಪರ್ಸಲ್ಲಿ ಇಟ್ಕೊಳ್ಳಿ. ಕುಜನ ಶಾಂತಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನವನ್ನು ಮಾಡಿಕೊಳ್ಳಿ. ಖಂಡಿತವಾಗ್ಲೂ ಕೂಡ ಈ ವಾರ ನಿಮಗೆ ಭದ್ರ ಯೋಗನ ಉಂಟು ಮಾಡುತ್ತೆ. ನಿಮಗೆ ಖಂಡಿತವಾಗ್ಲೂ ಕೂಡ ಬುಧನ ಒಂದು ಅನುಗ್ರಹ ಪಡ್ಕೋಬೇಕಾಗತ್ತೆ. ಬುಧನ ಸಂಖ್ಯೆ 5 ಮತ್ತು 2 ಸಂಖ್ಯೆ ನಿಮಗೆ ತುಂಬಾ ಲಾಭ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಹಾಗೇನೆ ಈ ವಾರದಲ್ಲಿ ವಿಶೇಷವಾಗಿ ನಿಮಗೆ ಓಂ ನಮೋ ನಾರಾಯಣ ನಮಃ ಅಂತಕ್ಕಂಥ ಮಂತ್ರ ಕೂಡ ಪಠನೆ ಮಾಡ್ಕೊಳ್ಳಿ. ನಾರಾಯಣ ಸಂಜೀವಿ ಬೇರು ಜೊತೆಯಲ್ಲಿ ಶುಭವಾಗಲಿ ಮೀನರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಇದು ಈಗಿರುತ್ತೆ ದ್ವಾದಶ ರಾಶಿ ಫಲಗಳು. ವೀಕ್ಷಕರೇ, ಮುಂದಿನ ವಾರ ವಿಶೇಷವಾಗಿ ನವರಾತ್ರಿ ಪ್ರಾರಂಭ. ಈ ನವರಾತ್ರಿ ಸಂದರ್ಭದಲ್ಲಿ ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು, ಯಾರೆಲ್ಲ ಮಾಡ್ಬೋದು ಅಂತಕ್ಕಂಥ ವಿಶೇಷ ಕಾರ್ಯಕ್ರಮ ನಡೆಸ್ಕೊಡ್ತೀವಿ. ಅಲ್ಲಿವರೆಗೂ ನಿಮ್ಮಿಂದ ಬಿಡುಗಡೆ ಆಗೋದು ಶ್ರೀ ಕುಮಾರ್ ಅಂತ ಹೇಳಿ. ಸೊ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ನವಗ್ರಹಗಳ ಪೂಜೆ ಮತ್ತು ಸಿದ್ಧಿಸ್ಕೊಳ್ಳೋದಿಕ್ಕೆ ಅತ್ಯಂತ ಶುಭ ದಿನಗಳು ಮುಂದಿನ ದಿನಗಳಲ್ಲಿ ಬರ್ತಾ ಇದೆ. ಖಂಡಿತವಾಗ್ಲೂ ಕೂಡ ಪಾಪನಾಶವನ್ನು ಮಾಡ್ತಕ್ಕಂಥ ಸರ್ವರಕ್ಷಾ ಮಹಾಯಾಗದಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಬಹುದು ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಪುನಃ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ.